ಕಂಪೈಲರ್. ವೆರಾಸ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಲೈನ್ ಬೈ ಲೈನ್ 1 ತಗೊಳುತ್ತೆ ಕನ್ವರ್ಟ್, ಲೈನ್ 2 ತಗೊಳುತ್ತೆ ಕನ್ವರ್ಷನ್, ಆ ಥರ ಮಾಡೋದು ಇಂಟರ್ಪ್ರಿಟರ್. ಸೊ ಪೈಥಾನ್ ಯೂಸಸ್ ಇಂಟರ್ಪ್ರಿಟರ್, ಹಾಗಾಗಿ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಇಲ್ಲಿ ಜಾವದಲ್ಲಿ ನೋಡಿ ಇಂಟ್ ಅಂತ ಹೇಳಿ ಬರಿತಾ ಇದ್ದೀವಿ, ಇಂಟು ಫ್ಲೋಟ್ ಅಂತ ಬರಿತಿದ್ದೀವಿ. ಇದೆಲ್ಲ ಏನು ಅಂದರೆ ಯಾವ ಥರ ಒಂದು ಡೇಟಾ ಅಂದರೆ ನಂಬರ್ ಡೇಟಾನ, ಇಲ್ಲ ನಂಬರ್ ವಿತ್ ಪಾಯಿಂಟ್ ಇರೋ ಡೇಟಾನ, ಇಲ್ಲ ಟ್ರೂ ಫಾಲ್ಸ್ ಅನ್ನೋ ಡೇಟಾನ, ಇಲ್ಲ ನನ್ನ ಹೆಸರೇನೆ ಇಲ್ಲಿ ನೋಡಿ ಶಶಿ ಅಂತ ತಗೊಳ್ತಿದ್ದೀನಲ್ಲ ಆ ಥರ ಡೇಟಾನ ಇಲ್ಲಿ ತಗೊಳ್ತಿರೋ ABC ಅನ್ನೋದಕ್ಕೆ ನಾನು ಕೊಟ್ಬಿಟ್ಟು ವರ್ಕ್ ಮಾಡ್ಬೋದಾ. ಸೊ ಎಕ್ಸ್ ಅನ್ನೋದು ನಂಬರ್ ತಗೊಳ್ಳುತ್ತಾ, ಎಕ್ಸ್ ಅನ್ನೋದು ABC ಅಂತ XYZ ಅಂತ ಹೇಳಿ ಆಲ್ಫಾಬೆಟ್ ತಗೊಳ್ಳುತ್ತಾ, A ಅನ್ನೋದು ಟ್ರೂ ಅಂತ ತಗೊಳ್ಳುತ್ತಾ, B ಅನ್ನೋದು ಫಾಲ್ಸ್ ಅನ್ನೋದು ತಗೊಳ್ಳುತ್ತಾ ಅಂತ ಹೇಳೋದು ಡೇಟಾ ಟೈಪ್ ಅನ್ನೋದು. ಅಂದರೆ ಇವಾಗ ನೀವು ಸಾಫ್ಟ್ವೇರಲ್ಲಿ ಮ್ಯಾಪ್ನ ಡಿಜಿಟಲೈಸ್ ಮಾಡಬೇಕು ಅಂದಾಗ, ಇಲ್ಲ ಸ್ಯಾಟಲೈಟ್ ಮ್ಯಾಪ್ನ ನೀವು ಲೋಡ್ ಮಾಡಿದಾಗ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ವ್ಯಾಲ್ಯೂನ ಫೋಕಸ್ ಮಾಡ್ತೀರಾ. ಈ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ವ್ಯಾಲ್ಯೂ ನಿಮಗೆ ಏನಿರುತ್ತೆ, ನಂಬರ್ಸ್ ಇರುತ್ತೆ. ಬಟ್ ಎಸ್ಪೆಷಲಿ ಯಾವ ಥರ ನಂಬರ್ ಇರುತ್ತೆ, ಈ ಥರ ಪಾಯಿಂಟ್ ಇರೋ ನಂಬರ್ನ ವಿ ಕಾಲ್ ಇಟ್ ಆಸ್ ಫ್ಲೋಟ್ ನಂಬರ್ ಕಂಪ್ಯೂಟಿಂಗಲ್ಲಿ. ಅಂದರೆ ಕಂಪ್ಯೂಟರ್ ವರ್ಲ್ಡ್, ಪ್ರೋಗ್ರಾಮ್ ವರ್ಲ್ಡಲ್ಲಿ ಅದನ್ನು ಫ್ಲೋಟ್ ನಂಬರ್ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ನಾವು ಇದನ್ನು ನಂಬರ್ ವಿತ್ ಡೆಸಿಮಲ್ ನಂಬರ್ ಇರೋ ನಂಬರ್ಸ್ ಅಂತ ಹೇಳ್ತೀವಿ ನಾರ್ಮಲ್ ಮ್ಯಾಕ್ಸ್ ಓದಬೇಕಾದ್ರೆ. ಬಟ್ ಕಂಪ್ಯೂಟಿಂಗ್ ವರ್ಲ್ಡಲ್ಲಿ, ಪ್ರೋಗ್ರಾಮ್ ವರ್ಲ್ಡಲ್ಲಿ ಇದನ್ನು ಫ್ಲೋಟ್ ನಂಬರ್ ಅಂತ ಹೇಳ್ತಾರೆ. ಈಗ ನನಗೆ ಪಾಯಿಂಟ್ ಇಲ್ಲದೆ ಇರೋ ನಂಬರ್ ಇದ್ದರೆ ಅದನ್ನು ಇಂಟೀಜರ್ ನಂಬರ್ ಅಂತ ಹೇಳ್ತಾರೆ. ಅದೇ ನನಗೆ ಪಾಯಿಂಟ್ ಇರೋದನ್ನ ಫ್ಲೋಟ್ ನಂಬರ್ ಅಂತ ಹೇಳ್ತಾರೆ. ಅಂದರೆ ನಾನೀಗ ABC XYZ ಲ್ಯಾಟ್ ಲಾಂಗ್ ಅಂತ ತಗೊಂಡ್ರೆ ನನಗಿಲ್ಲಿ ಪಾಯಿಂಟ್ ಇರೋ ನಂಬರ್ ಹಾಕ್ಕೊಳ್ಬೋದಾ, ಇಲ್ಲ ಪಾಯಿಂಟ್ ಇಲ್ಲದೆ ಇರೋ ನಂಬರ್ ಹಾಕ್ಕೊಳ್ಬೋದಾ. ಇಲ್ಲ ಅಂದರೆ ನನಗಿವಾಗ ಸಿಟಿ ನೇಮ್ ಅಂತ ಕೊಟ್ಟಾಗ ಬೆಂಗಳೂರು ಸಿಟಿ ಇಲ್ಲ ಮೈಸೂರು ಸಿಟಿ ಅಂತ ಕೊಟ್ಟಾಗ ಇದು ನೋಡಿ ಆಲ್ಫಾಬೆಟಿಕಲಲ್ಲಿದೆ ಡೇಟಾ, ಅಂದರೆ ನಂಬರಲ್ಲಿಲ್ಲ. ಒಂದು ನೇಮ್ ಆಫ್ ದ ಸಿಟಿ ಆಲ್ಫಾಬೆಟ್ಸಲ್ಲಿದೆ, ಇದನ್ನು ಸ್ಟ್ರಿಂಗ್ ಅಂತ ಹೇಳ್ತಾರೆ. ಸ್ಟ್ರಿಂಗ್ ಅಂತ ಕಂಪ್ಯೂಟಿಂಗ್ ವರ್ಲ್ಡಲ್ಲಿ ಹೇಳೋದು. ಅಂದರೆ ಪ್ರೋಗ್ರಾಮಿಂಗಲ್ಲಿ ಸ್ಟ್ರಿಂಗ್ ಅಂತ ಹೆಸರು ಕರೀತಾರೆ ಅಷ್ಟೇ. ಹೆಸರುಗಳು ಬೇರೆ ಬೇರೆ ಕೊಟ್ಟಿದ್ದಾರೆ. ಓಕೆನಾ. ಈಗ ಒಂದು ಎಕ್ಸೆಲ್ ಶೀಟ್ ನೋಡೋಣ, ಸುಮ್ಮನೆ ಹಾಗೆ ನಿಮಗೆ ತೋರಿಸೋದಕ್ಕೆ, ಅರ್ಥ ಮಾಡಿಸೋದಕ್ಕೆ. ವಾಟ್ ಐ ಡೂ ಅಂದರೆ ನೋಡಿ, ಒಂದು ಎಕ್ಸೆಲ್ ಶೀಟ್ನ ಓಪನ್ ಮಾಡ್ತೀನಿ. ಈ ಎಕ್ಸೆಲ್ ಶೀಟ್ನ ಓಪನ್ ಮಾಡಿದ್ರೆ ನನಗಲ್ಲಿ ಡೇಟಾಗಳಿರುತ್ತೆ ನೋಡಿ. ಎಕ್ಸೆಲ್ ಶೀಟ್ನ ಓಪನ್ ಮಾಡ್ತಿದ್ದೀನಿ, ಇಲ್ಲಿ ಡೇಟಾಗಳಿದೆ. ಈ ಡೇಟಾನ ಅಬ್ಸರ್ವ್ ಮಾಡಿ, ಎಂಪ್ಲಾಯಿ ID ಅಂತ ಇದೆ, ಎಲ್ಲಾನು ನಂಬರು. ಆ ನಂಬರಲ್ಲಿ ಪಾಯಿಂಟ್ಗಳಿಲ್ಲ. ಎಂಪ್ಲಾಯಿ ನೇಮ್ ಅಂತ ಇದೆ, ನೇಮಲ್ಲಿ ಎಲ್ಲಾನು ಆಲ್ಫಾಬೆಟಿಕಲ್ ಡೇಟಾ ಇದೆ, ಅಂದರೆ ಎಲ್ಲ ಆಲ್ಫಾಬೆಟ್ಸಲ್ಲಿರುವಂಥ ಡೇಟಾ ಇದೆ. ಇದು ಅಷ್ಟೇ ಆಲ್ಫಾಬೆಟ್ಸಲ್ಲಿರೋ ಡೇಟಾ, ಇದು ಆಲ್ಫಾಬೆಟ್ಸಲ್ಲಿರೋ ಡೇಟಾ, ಇದು ನಂಬರ್ ಡೇಟಾ. ಬಟ್ ನಂಬರ್ ಜೊತೆ ಪಾಯಿಂಟ್ ಇದೆ. ಸೊ ಇದೇ ಬೇರೆ ನಂಬರ್ ಥರ, ಇದೇ ಬೇರೆ ನಂಬರ್ ಥರ ಅಂತ ಕ್ಲಾಸಿಫೈ ಮಾಡ್ತೀವಿ. ನೋಡಿ ಇಲ್ಲಿ ಎಲ್ಲ ನಂಬರ್ ಇದೆ, ಪಾಯಿಂಟ್ ಇಲ್ಲ ಅಂದರೆ ಅದು ಇಂಟೀಜರ್ ನಂಬರ್. ಇಲ್ಲಿ ನೋಡಿ ಪಾಯಿಂಟ್ ಇದೆ, ಫ್ಲೋಟಿಂಗ್ ನಂಬರ್. ಇದು ನೋಡಿ ಆಲ್ಫಾಬೆಟ್ಸ್ ಇದೆ, ಸ್ಟ್ರಿಂಗ್ ಅಂತ ಕರೀತಾರೆ. ಅದೇ ಟ್ರೂ ಫಾಲ್ಸ್ ಅಂತ ಇದ್ರೆ, ಟ್ರೂ ಫಾಲ್ಸ್ ಅಂತ ಬಂದರೆ ಬೂಲಿಯನ್ ಅಂತ ಹೆಸರು ಕೊಟ್ಟಿರೋದು, ಬೂಲಿಯನ್ ಅಂತ ನೇಮ್, ಅದು ನೇಮ್ ಕೊಟ್ಟಿರೋದು ಅಷ್ಟೇ ಕಂಪ್ಯೂಟರ್ ವರ್ಲ್ಡಲ್ಲಿ. ಅಂದರೆ ಪ್ರೋಗ್ರಾಮಿಂಗ್ ಮಾಡುವಂಥ ಸಾಫ್ಟ್ವೇರ್ ಡೆವಲಪರ್ಸ್, ದೇ ಹ್ಯಾವ್ ಗಿವನ್ ಅ ನೇಮ್ ಫಾರ್ ಎವ್ರಿ ಡೇಟಾ. ಅಲ್ಲಿ ಬರುವಂಥ ಡೇಟಾಗಳಿಗೆ ಒಂದೊಂದು ನೇಮ್ ಕೊಟ್ಟಿದ್ದಾರೆ. ಏನೇನು ನೇಮ್ ಕೊಟ್ಟಿದ್ದಾರೆ ಅಂದರೆ ನಂಬರ್ ಡೇಟಾ ಅಂತ ತಗೊಳ್ತಾರೆ. ನಂಬರ್ ಡೇಟಾ ಅಂದಾಗ ಇಂಟೀಜರ್, ಅದನ್ನೇ INT ಅಂತ ಬರ್ತೀವಿ. ಫ್ಲೋಟ್ ಅಂದರೆ FLOAT ಅಂತ ಫ್ಲೋಟ್ ಅಂತ ವರ್ಡ್ ಬರಿತೀವಿ. ಇಂಟೀಜರ್ ಅಂದರೆ ನಂಬರ್ ವಿತೌಟ್ ಪಾಯಿಂಟ್, ಫ್ಲೋಟ್ ಅಂದರೆ ನಂಬರ್ ವಿತ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ಥರ ಸ್ಟ್ರಿಂಗ್ ಅಂತ ಹೇಳ್ತಾರೆ. ಸ್ಟ್ರಿಂಗ್ ಅನ್ನೋದು ಆಲ್ಫಾಬೆಟ್ಸ್ಗಳಲ್ಲಿ ಇರುವಂಥ ಡೇಟಾನ ಸ್ಟ್ರಿಂಗ್ ಡೇಟಾ ಅಂತ ಹೇಳ್ತಾರೆ. ಟ್ರೂ ಫಾಲ್ಸ್ ಅಂತ ನೀವು ಬರಿತೀರಾ ಅಂದರೆ, ಅದನ್ನು ನಾವು ಬೂಲಿಯನ್ ಅಂತ ನೇಮ್ ಕೊಟ್ಟಿದ್ದೀವಿ. ಅಂದರೆ ಡೇಟಾಗಳು ನೋಡಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಾನು A ಈಕ್ವಲ್ ಅಂತ ಬರೆದಾಗ ಟ್ರೂ ಫಾಲ್ಸ್ ಅಂತ ಬರಿಬೋದು, ಅದೇ ಥರ B ಈಕ್ವಲ್ ಫಾಲ್ಸ್ ಅಂತ ಬರಿಬೋದು. ಸಿಮಿಲರ್ಲಿ ವಾಟ್ ಐ ಕ್ಯಾನ್ ಡೂ ಅಂದರೆ, ವೆನ್ ಐ ಕ್ರಿಯೇಟ್ ಈ ಥರ C ಅಂತ ತಗೊಂಡಾಗ ಐ ಕ್ಯಾನ್ ಹ್ಯಾವ್ ಒನ್ ಮೋರ್ ಡೇಟಾ ಲೈಕ್ 5.5 ಫ್ಲೋಟ್ ನಂಬರ್. ಅದೇ ರೀತಿ D ಈಕ್ವಲ್ 5 ಅಂತ ತಗೊಳ್ಬೋದು, ವಿಚ್ ಇಸ್ ಅನ್ ಇಂಟೀಜರ್ ನಂಬರ್. ಸೊ ಡಿಫ್ರೆಂಟ್ ಡೇಟಾ ಟೈಪ್ಸ್ಗಳು, ಡಿಫ್ರೆಂಟ್ ಟೈಪ್ ಆಫ್ ಡೇಟಾಗಳನ್ನ ತಗೊಳ್ಬೋದು. ಅದನ್ನೇ ವಿ ಕಾಲ್ ಇಟ್ ಆಸ್ ಡೇಟಾ ಟೈಪ್.
ಡೇಟಾ ಯಾವ ಥರ ಟೈಪ್ ಇದೆ ಅಂತ ಹೇಳೋದು ಡೇಟಾ ಟೈಪ್. ಸೊ ನನಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಮುಂಚೆನೇ ಹೇಳಬೇಕು, ಎ ಅನ್ನೋದು ಇಂಟೀಜರಲ್ಲಿ ಇರಬೇಕು, ಅದೇ ಥರ ಬಿ ಅನ್ನೋದು ಫ್ಲೋಟಲ್ಲಿ ಇರಬೇಕು, ಸಿ ಅನ್ನೋದು ಸ್ಟ್ರಿಂಗಲ್ಲಿ ಇರಬೇಕು ಅಂತೆಲ್ಲ ಹೇಳಬೇಕು ಮುಂಚೆನೇ. ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಹೇಳಬೇಕು. ಯಾವುದರಲ್ಲಿ? ಜಾವಾ ಮತ್ತು ಸಿ ಅಲ್ಲಿ, ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಬಟ್ ಪೈಥಾನಲ್ಲಿ ನಾನು ಏನು ವ್ಯಾಲ್ಯೂ ಕೊಡ್ತೀನಿ, ಪೈಥಾನ್ ಸಾಫ್ಟ್ವೇರ್ ಆಟೋಮೆಟಿಕಲಿ ಅದೇ ಇಂಟೀಜರಾ ಇಲ್ಲ ಅಲ್ಲಿ ನೀವು ಕೊಡ್ತಾ ಇರೋದು ಫ್ಲೋಟಾ ಇಲ್ಲ ಟ್ರೂ ಫಾಲ್ಸ್ ಕೊಡ್ತಿದ್ದೀರಾ ಅಂತ ಅದೇ ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಕಂಪ್ಯೂಟರ್ಗೆ ಇದೇ ತೊಗೊಳ್ತಾ ಇದ್ದೀನಿ, ಇಂಟೀಜರ್ಲೇ ತೊಗೋಬೇಕು, ಫ್ಲೋಟಲ್ಲೇ ತೊಗೋಬೇಕು ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಪೈಥಾನ್ಗೆ. ಅದನ್ನೇ ಡೈನಮಿಕಲಿ ಟೈಪ್ಡ್ ಅಂತ ಹೇಳೋದು. ಲಾರ್ಜ್ ಸೆಟ್ ಆಫ್ ಲೈಬ್ರರಿ ಫೈಲ್ಸ್ ಅಂತ ಹೇಳಿದ್ರೆ, ಕೆಲವು ಕಡೆ ಪೈಥಾನ್ದು ಕೋಡ್ ಬರೀಬೇಕಾದ್ರೆ ಈ ಪೈಥಾನ್ನ ಕ್ರಿಯೇಟ್ ಮಾಡಿದ್ರಲ್ಲ ಪರ್ಸನ್ನು, ಅಂದರೆ ಗುಯಿಡೋ ವ್ಯಾನ್ ರೂಸಮ್ ಅಂತ ಹೇಳಿ ಒಬ್ಬ ಪರ್ಸನ್ ಇದ್ದಾನೆ, ಡೆನ್ಮಾರ್ಕು ಅನ್ಕೋತೀನಿ, ಆ ಕಂಟ್ರಿಯಿಂದ ಬಂದಿರೋರು. ಡೆನ್ಮಾರ್ಕ್ ಅಲ್ಲ, ಮೇ ಬಿ ಇಲ್ಲೇ ನೋಡೋಣ ಬಿಡಿ. ಲೆಟ್ ಮಿ ಗೋ ಫಾರ್ ಪೈಥಾನ್ ಡೆವಲಪರ್ ಅಂತ ಕೊಡೋಣ. ಪೈಥಾನ್ ಡೆವಲಪರ್ ಅಂತ ಕೊಟ್ಟಾಗ, ಅವರಲ್ಲಿ ಯಾರು ಕ್ರಿಯೇಟರ್ ಅಂತ ಕೊಟ್ಟಾಗ ನೋಡಿ, ಡಚ್ ಸೈಂಟಿಸ್ಟು ಗುಯಿಡೋ ವ್ಯಾನ್ ರೂಸಮ್ ಅಂತ. ಈ ಪರ್ಸನ್ನು ಪೈಥಾನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವು ಕೋಡ್ಗಳು ಅವರೇ ಬರೆದ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ಎ ಅನ್ನೋದು 1 2 3 4 5 ಅಂತ ವ್ಯಾಲ್ಯೂಸ್ಗಳಿದೆ ಅನ್ಕೋಣ. 1 2 3 4 5 ಅಂತ ವ್ಯಾಲ್ಯೂಸ್ಗಳಿದೆ. ಇದರಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅನ್ನೋದು ಯಾವುದಿದೆ? 5. ಮಿನಿಮಮ್ ಅನ್ನೋದು ಯಾವುದಿದೆ? 1. ಈಗ ನನಗೆ ಇದರಲ್ಲಿ ಮ್ಯಾಕ್ಸಿಮಮ್ ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡ್ತೀವಿ, ಈ ನಂಬರ್ನ ತಗೋಬೇಕು, ಬೇರೆ ನಂಬರ್ಗಳ ಜೊತೆ ನೋಡ್ತಾ ಕಂಪೇರ್ ಮಾಡ್ತಾ ಬರಬೇಕು. ಇದಕ್ಕಿಂತ ಇದು ದೊಡ್ಡದ ಅಂತ ಕಂಪೇರ್ ಮಾಡಬೇಕು. ಅವಾಗ ನಮಗೆ ಮ್ಯಾಕ್ಸಿಮಮ್ ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಇದರಲ್ಲಿ ಮಿನಿಮಮ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಇದನ್ನು ತೊಗೊಳ್ಬೇಕು, ಬೇರೆ ನಂಬರ್ಸ್ಗಳ ಜೊತೆ ಕಂಪೇರ್ ಮಾಡಬೇಕು, ಓಕೆ ಇದು ಮಿನಿಮಮ್ ಇದೆ ಅಂತ ಅರ್ಥ ಮಾಡ್ಕೋತೀವಿ. ಅಂದರೆ ಅದೇ ಇವಾಗ ಕಂಪ್ಯೂಟರಲ್ಲಿ ನಾನು ಪೈಥಾನ್ ಪ್ರೋಗ್ರಾಮ್ ಬರಿತೀನಿ ಅಂದರೆ ದೊಡ್ಡದಾಗಿ ಒಂದು 20 ರಿಂದ 25 ಲೈನ್ ಕೋಡ್ ಬರೀಬೇಕು. ಅದ್ರ ಬದಲು ಮ್ಯಾಕ್ಸ್ ಅಂತ ಹೇಳಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ಆಲ್ರೆಡಿ ಅವರೇ ಬರೆದುಕೊಟ್ಬಿಟ್ಟಿದ್ದಾರೆ ಹೇಗೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂನ, ಅಂದರೆ ಈ ಬರೋ ನಂಬರ್ಸ್ಗಳಲ್ಲಿ ಯಾವುದು ತುಂಬ ದೊಡ್ಡ ನಂಬರು ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಲ್ರೆಡಿ ಒಂದು ಪೈಥಾನ್ ಕೋಡ್, ಈ ಥರ ಪೈಥಾನ್ ಕೋಡ್ ನೋಡಿ, ಈ ಥರ ಒಂದು ಪೈಥಾನ್ ಕೋಡ್ ಬರೆದ್ಬಿಟ್ಟಿದ್ದಾರೆ. ಯಾರು ಪೈಥಾನ್ನ ಕ್ರಿಯೇಟ್ ಮಾಡಿರೋರು ಬರೆದ್ಬಿಟ್ಟಿದ್ದಾರೆ. ನಾನು ಇಷ್ಟು ಬರೆದ್ಬಿಟ್ಟು ಇಲ್ಲಿ ಎ ಅಂತ ಕೊಟ್ಟರೆ ಎ ಅಲ್ಲಿ ಯಾವುದು ದೊಡ್ಡ ನಂಬರ್ ಅಂತ ನಂಗೆ ಆನ್ಸರ್ ಕೊಡುತ್ತೆ. ನಾನು ಇದನ್ನು ಎತ್ಕೋ ಬೇರೆ ನಂಬರ್ ಜೊತೆ ಕಂಪೇರ್ ಮಾಡು, ಇದೆತ್ಕೋ ಬೇರೆ ನಂಬರ್ ಜೊತೆ ಕಂಪೇರ್ ಮಾಡು ಅಂತ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಇದು ಒಂದು ಲೈನ್ ಬರೆದ್ರೆ ಸಾಕು, ಅದೇ ನನಗೆ ಕೆಲಸ ಮಾಡಿಕೊಡುತ್ತೆ. ಅದೇ ರೀತಿ ಮಿನಿಮಮ್ ಅಂತ ಬರೆದ್ರೆ ಸಾಕು, ಈ ಎ ಅಲ್ಲಿ ಬರೋ ಅಂಥ ನಂಬರ್ಗಳಲ್ಲಿ ಯಾವುದು ತುಂಬ ಚಿಕ್ಕ ನಂಬರ್ ಅಂತ ನನಗೆ ಕೊಡುತ್ತೆ. ಈಗ ನಂಗೆ ಇದಿಲ್ಲ ಅಂದಿದ್ರೆ, ಈ ಲೈನ್ ಮಿನಿಮಮ್ ಎ ಅಂತ ಇಲ್ಲ ಅಂದಿದ್ರೆ ನಾನೇನು ಮಾಡಬೇಕಾಯ್ತು ಗೊತ್ತಾ? 1 ತಗೋಬೇಕಾಗಿತ್ತು. ಆ 1 ಅನ್ನೋದು ಕಮ್ಮಿನಾ, ಈ ಸಿಂಬಲ್ ಕಮ್ಮಿ ಸಿಂಬಲ್ಲು, ಈ ಸಿಂಬಲ್ಗಳಿದೆ, ಈಕ್ವಲ್ ಟು ಸಿಂಬಲ್, ಅದೇ ಥರ ನಾಟ್ ಈಕ್ವಲ್ ಟು, ಎರಡು ಬೇರೆ ಬೇರೆನಾ, ಎರಡು ಒಂದೇನಾ, ಅದೇ ಥರ ಗ್ರೇಟರ್ ಇದೆಯಾ, 5 0ಗಿಂತ ಗ್ರೇಟರ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಅದೇ ಥರ -5 0ಗಿಂತ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡ್ಬೋದು. ಸೊ ಈ ಸಿಂಬಲ್ನೆಲ್ಲ ನೀವು ಸ್ಕೂಲ್ ಡೇಸಲ್ಲಿ ಓದಿರ್ತೀರ, ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್ ಅಂತೆಲ್ಲ ಓದಿರ್ತೀರ. ಈಗ ನಾನು ಲಾಜಿಕ್ ಬರೀಬೇಕು ಅಂತ ಅಂದರೆ ನನಗೆ ಫಸ್ಟ್ ನಂಬರ್ನ ಎತ್ಕೊಂಡು ಸೆಕೆಂಡ್ ನಂಬರ್ಗಿಂತ ಕಮ್ಮಿ ಇದೆಯಾ, ಅದೇ ಥರ ಫಸ್ಟ್ ನಂಬರ್ ಎತ್ಕೊಂಡು ಥರ್ಡ್ ನಂಬರ್ಗಿಂತ ಕಮ್ಮಿ ಇದೆಯಾ, ಫಸ್ಟ್ ನಂಬರ್ ತಗೊಂಡು ಫೋರ್ತ್ ನಂಬರ್ಗಿಂತ ಕಮ್ಮಿ ಇದೆಯಾ, ಅದೇ ಥರ ಫಸ್ಟ್ ನಂಬರ್ ತಗೊಂಡು ಲಾಸ್ಟ್ ನಂಬರ್ಗಿಂತ ಕಮ್ಮಿ ಇದೆಯಾ, ಅದೇ ಥರ ಸೆಕೆಂಡ್ ನಂಬರ್ ತಗೊಂಡು ಥರ್ಡ್ ನಂಬರ್ಗಿಂತ ಕಮ್ಮಿ ಇದೆಯಾ, ಸೆಕೆಂಡ್ ನಂಬರ್ ತಗೊಂಡು ಫೋರ್ತ್ ನಂಬರ್ಗಿಂತ ಈ ಥರ ದೊಡ್ಡ ಲಾಜಿಕ್ ಬರೀತಾ ಕೂತ್ಕೋಬೇಕು. ನಾನೇ ಕಂಪ್ಯೂಟರಲ್ಲಿ ಮಿನಿಮಮ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತೀನಿ ಅಂದರೆ ಈ ಥರ ಲಾಜಿಕ್ ಬರೀತಾ ಕೂತ್ಕೋಬೇಕು. ಅದ್ರ ಬದಲು ನಾನು ಏನು ಮಾಡ್ತೀನಿ, ಮಿನಿಮಮ್ ಅಂತ ಒಂದು ಬರಿತೀನಿ, ಎ ಅಂತ ಕೊಟ್ಬಿಡ್ತೀನಿ, ನನಗೆ ಮಿನಿಮಮ್ ವ್ಯಾಲ್ಯೂ ಅದೇ ಆಟೋಮೆಟಿಕಲಿ ಹುಡುಕಿ ಕೊಡುತ್ತೆ. ಅಂದರೆ ಈ ಮಿನಿಮಮ್ನ ಯಾವ ರೀತಿ ಫೈಂಡ್ ಮಾಡಬೇಕು, ಕಂಡುಹಿಡಿಬೇಕು, ಇಲ್ಲ ನೋಡಬೇಕು ಅಂತ ಆಲ್ರೆಡಿ ಬರೆದು ಕೊಟ್ಬಿಟ್ಟಿದ್ದಾರೆ. ಅದೇನದು ಸ್ಟ್ಯಾಂಡರ್ಡ್ ಲೈಬ್ರರಿಯಲ್ಲಿ ಇರುತ್ತೆ. ಈ ಸ್ಟ್ಯಾಂಡರ್ಡ್ ಲೈಬ್ರರಿ ಅಂದರೆ ಈಗ ನನಗೆ ಒಂದು 25 ಅನ್ನೋ ನಂಬರ್ದು ಸ್ಕ್ವಯರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಸ್ಕ್ವಯರ್ ರೂಟ್ ಆಫ್ 25 ಅಂದರೆ ಏನು ಅಂತ ನೀವು ಮ್ಯಾಕ್ಸ್ ಅಂತೆಲ್ಲ ನೋಡಿದರೆ ಸ್ಕೂಲ್ ಡೇಸ್ಗಳಲ್ಲಿ ಲೈಕ್ 1 ಸ್ಕ್ವಯರ್ 2 ಸ್ಕ್ವಯರ್ 3 ಸ್ಕ್ವಯರ್ ಅಂತೆಲ್ಲ ಓದಿರ್ತೀರ ಅಲ್ವಾ? ಸೊ ಅದೇ ರೀತಿ ಸ್ಕ್ವಯರ್ ರೂಟ್ ಅನ್ನೋ ಕಾನ್ಸೆಪ್ಟ್ನ ಸ್ಕೂಲ್ ಡೇಸಲ್ಲಿ ಓದಿರ್ತೀರ. ಪ್ರಾಬಬ್ಲಿ ನಿಮ್ಮ 10th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡಲ್ಲೆಲ್ಲ ನೀವೇನು ಮಾಡಿದ್ದೀರ ಅಂದರೆ 1 ಸ್ಕ್ವಯರ್ ಈಕ್ವಲ್
1 ಇಂಟು 1 ವಿಚ್ ಇಸ್ 1 ಅಂತ ಕಲ್ತಿರ್ತೀರಾ. 2 ಸ್ಕ್ವಯರ್ ಏನು 2 ಇಂಟು 2 ಅದೇನೋ 2 2s 4 ಅಂತ ಕಲ್ತಿರ್ತೀರಾ. ಅದೇ ಥರ 3 ಸ್ಕ್ವಯರ್, ಸೊ 3 ಸ್ಕ್ವಯರ್ ಅಂದರೆ 3 ಇಂಟು 3 3 3s 9 ಅಂತ ಓದ್ಕೊಂಡಿರ್ತೀರಾ. ಅದೇ ರೀತಿ ಸ್ಕ್ವಯರ್ ರೂಟ್ ಅಂದ್ರೇನು, ಈಗ ನನಗೆ ಸ್ಕ್ವಯರ್ ರೂಟ್ ಆಫ್ 16 ಅಂದರೆ ಯಾವ ಒಂದು ನಂಬರು 2 ಸಲ ಮಲ್ಟಿಪ್ಲೈ ಮಾಡಿದ್ರೆ, ಈಗ ನೋಡಿ 4 ಇಂಟು 4 ಅನ್ನೋದು ಮಾಡಿದ್ರೆ ಅದನ್ನ 16 ಅಂತ ಆನ್ಸರ್ ಬರುತ್ತೆ. 4 ಇಂಟು 4 ಮಾಡಿದ್ರೆ 16 ಬರುತ್ತೆ. ಸೊ ಸ್ಕ್ವಯರ್ ರೂಟ್ ಆಫ್ 16 ಅಂದರೆ 4 ಅಂತ ಹೇಳ್ಬೋದು. ಅದೇ ರೀತಿ ಸ್ಕ್ವಯರ್ ರೂಟ್ ಆಫ್ 4 ಅಂತ ಅಂದರೆ ಒಂದೇ ನಂಬರ್ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ. 2 ಇಂಟು 2 ಮಾಡಿದ್ರೆ 4 ಆಗುತ್ತೆ. ಸೊ ಸ್ಕ್ವಯರ್ ರೂಟ್ ಆಫ್ 4 ಅಂದರೆ 2 ಆಗುತ್ತೆ. ಅಂದರೆ ಇವಾಗ ನಾನು ಯಾವ 2 ನಂಬರ್ನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸ್ಕ್ವಯರ್ ರೂಟ್ ಫೈಂಡ್ ಔಟ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಅದು ಲಾಜಿಕ್ಕು. ಆ ಲಾಜಿಕ್ನ ಬರೆಯೋದ್ರ ಬದಲು ನಾನೇನು ಮಾಡ್ಬೋದು, ಮ್ಯಾಥಮೆಟಿಕ್ಸಲ್ಲಿ SQRT ಅಂತ ಒಂದಿದೆ, ಇದು ಬರೆದ್ಬಿಟ್ಟಿದ್ದಾರೆ. ಯಾವ ರೀತಿ ಸ್ಕ್ವೇರ್ ರೂಟ್ನ ಕಂಡುಹಿಡಿಬೇಕು ಅನ್ನೋದು ಬರೆದ್ಬಿಟ್ಟಿದ್ದಾರೆ. ಆ ಕೋಡ್ನ ಯೂಸ್ ಮಾಡ್ತಿದ್ದೀನಿ. 4 ಅಂತ ಕಳಿಸಿದ್ರೆ ನನಗೆ ಆನ್ಸರ್ 2 ಅಂತ ಬರುತ್ತೆ. 16 ಅಂತ ಕಳಿಸಿದ್ರೆ ಆನ್ಸರು 4 ಅಂತ ಬರುತ್ತೆ. 25 ಅಂತ ಹೇಳಿದ್ರೆ 5 ಅಂತ ಬರುತ್ತೆ. ಅಂದರೆ ನಾನು ಯಾವ ರೀತಿ ಸ್ಕ್ವೇರ್ ರೂಟ್ನ ಕಂಡುಹಿಡಿಬೇಕು ಅನ್ನೋದನ್ನ ತಲೆ ಕೆಡಿಸ್ಕೊತಿಲ್ಲ, ಬರೀತಿರೋದು ಇದೊಂದೇ ಲೈನು. ಇದೊಂದು ಲೈನ್ ಬರೆದ್ರೆ ಸಾಕು, ಎಲ್ಲ ನನಗೆ ಅದೇ ಆಟೋಮೆಟಿಕ್ ಆಗಿ ಮಾಡಿಕೊಡುತ್ತೆ. ಅಂದರೆ ಕೆಲವು ಕೋಡ್ಗಳನ್ನ ಅವರೇ ಬರೆದಿಟ್ಟಿದ್ದಾರೆ. ಆ ಬರೆದಿರೋದಕ್ಕೆ ಈ ಥರ ಬ್ರ್ಯಾಕೆಟ್ ಒಳಗಡೆ ನಾನು ಏನು ಕಳಿಸ್ಕೊಡ್ತೀನಿ ನಂಬರು, ಅದ್ರ ತಕ್ಕಂಗೆ ನನಗಿಲ್ಲೊಂದು ಏನೋ ಒಂದು ಆಪರೇಷನ್ ಆಗಿಬಿಟ್ಟು ಏನೋ ಒಂದು ರಿಸಲ್ಟ್ ಕೊಡುತ್ತೆ ನನಗೆ. ಅದೇ ರೀತಿ ನೋಡಿ, ಇವಾಗ ನನಗೆ ಒಂದು 5 ನಂಬರ್ ಇದೆ ಅನ್ಕೊಳ್ಳೋಣ. 5 ನಂಬರ್ ಇದೆ. A = 1 2 3 4 5 ನಂಬರ್ ಇದೆ. 5 ನಂಬರ್ಸ್ ಆರ್. ನಾವೀಗ ಸಮ್ ಆಫ್ A ಅಂತ ಅಂದರೆ ನನಗೇನು ಕೊಡುತ್ತೆ ಆನ್ಸರು, 1 + 2 + 3 + 4 + 5 ಏನೋ ಆ ಆನ್ಸರ್ ಕೊಡುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಅಂದರೆ 15 ಅಂತ ಬರುತ್ತೆ ನನಗೆ. ಈಗ ನಾನೇನು ಮಾಡಬೇಕಾಯ್ತು, ಲಾಜಿಕ್ ಪ್ರಕಾರ ಹೆಂಗೆ ಬರೀಬೇಕು, ನನಗೆ ಫಸ್ಟ್ ನಂಬರ್ ತಗೋ ಆ್ಯಡ್ ಮಾಡು, ಬರೋ ಆನ್ಸರ್ ಏನು 3 ಬರುತ್ತೆ. ಆ ಬರ್ತಿರೋ ಆನ್ಸರ್ಗೆ 3 ಅನ್ನೋದನ್ನು ಆ್ಯಡ್ ಮಾಡು, ಬರೋ ಆನ್ಸರು 6 ಆಗಿರುತ್ತೆ. 6 ಬಂದಿರೋ ಆನ್ಸರ್ಗೆ 4ನ ಆ್ಯಡ್ ಮಾಡು, ಆನ್ಸರ್ 10 ಆಗುತ್ತೆ. 10 ಬರ್ತಿರೋದಕ್ಕೆ ನಾನು 5ನ ಆ್ಯಡ್ ಮಾಡು ಅಂತ ಹೇಳಬೇಕು. ಅಂದರೆ ಫಸ್ಟು 0 ತಗೋ, 0ಗೆ 1 ಆ್ಯಡ್ ಮಾಡು, ನೆಕ್ಸ್ಟ್ ಬರೋ ಆನ್ಸರು 1 ಇರುತ್ತೆ, 1ಗೆ 2 ಆ್ಯಡ್ ಮಾಡು, ಬರೋ ಆನ್ಸರ್ಗೆ 3 ಆ್ಯಡ್ ಮಾಡು, ಬರೋ ಆನ್ಸರ್ಗೆ 4 ಆ್ಯಡ್ ಮಾಡು, ಬರೋ ಆನ್ಸರ್ಗೆ 5 ಆ್ಯಡ್ ಮಾಡು ಅಂತ ಲಾಜಿಕ್ ಬರೀಬೇಕು ದೊಡ್ಡದಾಗೆ. ಅದ್ರ ಬದಲು ನಾನೇನು ಮಾಡ್ಬೋದು, ಸಿಂಪಲ್ ಆಗಿ ಸಮ್ ಅಂತ ಬರೆದು A ಅಂತ ಬರೆದ್ರೆ ಸಾಕು, ನನಗೆ ಆನ್ಸರ್ ಸಿಕ್ಬಿಡುತ್ತೆ 15 ಅಂತ. ಸೊ ಇದು ಬರೆದಾಗ ಹೇಗೆ ವರ್ಕ್ ಆಗಬೇಕು, ಹೇಗೆ ಲಾಜಿಕ್ನ ತಗೊಳ್ಬೇಕು ಅಂತ ಬರೆದಿಟ್ಟಿದ್ದಾರೆ ಕೆಲವರು. ಯಾರು ಪೈಥಾನ್ ಕ್ರಿಯೇಟ್ ಮಾಡಿದಾರಲ್ಲ, ಸಾಫ್ಟ್ವೇರ್ನ ರೆಡಿ ಮಾಡಿದಾರಲ್ಲ ಅವರು. ಆ ಥರ ನನಗೆ ತುಂಬ ಫಂಕ್ಷನ್ಸ್ಗಳಿದೆ. ಅಂದರೆ ಪ್ರತಿಯೊಂದು ಡೊಮೈನ್ಗೂ ಅದರದ್ದೇ ಆದಂಥ ಫಂಕ್ಷನ್ಸ್ಗಳಿದೆ. ಇದನ್ನು ಫಂಕ್ಷನ್ಸ್ ಅಂತ ಕರೀತಾರೆ. ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಈ ಥರ ಬರೀತಿರಲ್ಲ, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬರೆದು ಬರೀತಿರಲ್ಲ, ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ. ಆ ನೇಮ್ ಅನ್ನೋದನ್ನೇ ಫಂಕ್ಷನ್ ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ ಫಂಕ್ಷನ್ ಅಂದ್ರೇನು, ಅದನ್ನು ಯಾವ ರೀತಿ ಬರೀತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ತುಂಬ ಏನೋ ಹೊಸ ಕಾನ್ಸೆಪ್ಟ್ಸ್ನ ಕಲಿತಿದ್ದೀರಲ್ವಾ, ಈಗಲೇ ಎಲ್ಲನೂ ಹೇಳೋಕ್ಕೆ ಶುರು ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಅಯ್ಯೋ ಏನೋ ಹೇಳ್ತಿದ್ದಾರೆ ಸರ್ರು, ನನಗೆ ಫಾಲೋ ಮಾಡೋಕ್ಕಾಗ್ತಿಲ್ವಲ್ಲ, ಬಿಟ್ಬಿಡ್ತೀರಾ ಆಮೇಲೆ. ಹಾಗಾಗಿ ಇದನ್ನು ಜಸ್ಟ್ ಫಂಕ್ಷನ್ ಅಂತ ಕರೀತಾರೆ ಅಂತ ತಿಳ್ಕೊಂಡಿರಿ. ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದು ತುಂಬ ಜಾಸ್ತಿ ಇದೆ. ಅಂದರೆ ಫಂಕ್ಷನ್ ಅಂತ ಹೇಳ್ದೆ ಅಲ್ವಾ, ಇಲ್ಲ ಅಂದರೂ ಒಂದು 10,000 to 15,000 ಫಂಕ್ಷನ್ಸ್ಗಳು ಬರೆದಿಟ್ಬಿಟ್ಟಿದ್ದಾರೆ. ಎಷ್ಟೊಂದು ಫಂಕ್ಷನ್ ಇದೆ ಅಂತ ಹೇಳೋದನ್ನೇ ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫೈಲ್ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ಸ್. ಪೈಥಾನ್ನ ನೀವು ಒಂದು ಸ್ವಲ್ಪ ಒಂದು ಅರ್ಧಕ್ಕರ್ಧ ಒಂದು 50% ಕಲ್ತ ಮೇಲೆ ಇದೇನು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗಲೇ ಹೇಳಿದ್ರೆ ಫುಲ್ ಕನ್ಫ್ಯೂಷನ್ ಆಗೋಗುತ್ತೆ. ಏನೋ ಹೇಳ್ತವ್ರೆ, ಏನೋ ವರ್ಡ್ಗಳು ಹೇಳ್ತಿದ್ದಾರೆ ಸರ್ರು, ನನಗೆ ಅರ್ಥ ಆಗ್ತಿಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ ಆಬ್ಜೆಕ್ಟ್ ಓರಿಯೆಂಟೆಡನ್ನು ಇವಾಗ ಈ ಮೂಮೆಂಟ್ ಆಫ್ ಟೈಮಲ್ಲಿ ಏನು ಅಂತ ಹೇಳಲ್ಲ. ಏನು ಅಂದರೆ ಅದೊಂದು ಕಾನ್ಸೆಪ್ಟ್ ಇದೆ. ಏನಂತ ಅಂದರೆ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ಇದೆ, ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಇದೆ, ಪಾಲಿಮಾರ್ಫಿಸಮ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದೇ ಥರ ಡೇಟಾ ಅಬ್ಸ್ಟ್ರಾಕ್ಷನ್,
ಅದೇ ಥರ ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂತೆಲ್ಲ ಕಾನ್ಸೆಪ್ಟ್ ಇದೆ. ಇವಾಗ ಇದನ್ನೆಲ್ಲ ಏನು ಅಂತ ಹೇಳ್ಕೊ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ. ದಟ್ ಇಸ್ ದ ರೀಸನ್ ವಾಟ್ ಐ ಡೂ ಅಂದರೆ ಐ ಕೀಪ್ ದಿಸ್ ಫಾರ್ ಅನದರ್ ಕ್ಲಾಸ್. ಈ ಮೂಮೆಂಟಲ್ಲಿ ಹೇಳಲ್ಲ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಡ್ವಾನ್ಸ್ ಕಾನ್ಸೆಪ್ಟ್ ಹೇಳ್ದಾಗ ಹೇಳ್ತೀನಿ. ಇವಾಗಲೇ ಇದನ್ನೆಲ್ಲ ಹೇಳ್ಬಿಟ್ರೆ ಇದೇನಿದು ಏನೋ ಕ್ಲಾಸ್ ಅಂತ ಬರೆದಿದ್ದಾರೆ, ಇದೇನೋ ಆಬ್ಜೆಕ್ಟ್ ಅಂತ ಬರ್ತಿದ್ದಾರಲ್ಲ, ಇದೇನಿದು ಪಾಲಿಮಾರ್ಫಿಸಮ್ ಅಂತ ಬೇರೆ ಬರೆದಿದ್ದಾರೆ. ಈಗ ನಾನು ಹೇಳ್ಬಿಡ್ಬೋದು ಪಾಲಿಮಾರ್ಫಿಸಮ್ ಅಂದರೆ ಹಿಂಗೆ ಅಂತ, ಬಟ್ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ಒಂದಷ್ಟು ಇದೆಲ್ಲ ಅಡ್ವಾನ್ಸ್ ಪೈಥಾನಲ್ಲಿ ಬರೋ ಕಾನ್ಸೆಪ್ಟು. ಪೈಥಾನ್ ಅಂದಾಗ ಬೇಸಿಕ್ ಪೈಥಾನ್ ಅಂದರೆ, ಈಗ ನಾವು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂದಾಗ ಫಸ್ಟು ABCD ಕಲ್ತ್ಕೊಂಡ್ವಿ. ABCD ಕಲ್ತ ಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ಗ್ರಾಮರ್ನ ಕಲ್ತ್ಕೊಂಡ್ವಿ. ನೌನ್ ಅಂದ್ರೇನು, ಪ್ರೊನೌನ್ ಅಂದ್ರೇನು ಅಂತೆಲ್ಲ ಕಲ್ತ್ಕೊಂಡ್ರಿ. ಅದಾದಮೇಲೆ ಸ್ಪೀಕ್ ಹೆಂಗೆ ಮಾತಾಡೋದು ಇಂಗ್ಲೀಷಲ್ಲಿ ಅಂತ ಕಲ್ತ್ಕೊಂಡ್ರಿ. ಅದ್ರ ಜೊತೆಗೆ ಹೇಗೆ ಬರೆಯೋದು, ರೈಟ್ ಮಾಡೋದು ಹೇಗೆ ಇಂಗ್ಲೀಷು ಅಂತ ಕಲ್ತ್ಕೊಂಡ್ರಿ. ಸೊ ABCD ಅನ್ನೋದು ಬೇಸಿಕ್ಸ್ ಆಗಿದ್ದರೆ ಗ್ರಾಮರ್ ಅನ್ನೋದು ಇಂಟರ್ಮೀಡಿಯೇಟು, ಅಡ್ವಾನ್ಸ್ ಅಂತ ಅಂದಾಗ ಸ್ಪೀಕು ಮತ್ತು ರೈಟು, ಈ ಥರ ಇಂಗ್ಲೀಷ್ ಕಲ್ತ್ಕೊಟ್ರಿ. ಅದೇ ರೀತಿ ಬೇಸಿಕ್ಸ್ ಅಂತ ಬಂದಾಗ ಇನ್ನೂ ತುಂಬ ಲೈಕ್ ಹೇಗೆ ಇನ್ಸ್ಟಾಲ್ ಮಾಡೋದು, ಏನು ಆ್ಯಪ್ ಇನ್ಸ್ಟಾಲ್ ಮಾಡೋದು, ಎಲ್ಲಿ ಕ್ಲಿಕ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕಲಿಬೇಕು. ಅದಾದಮೇಲೆ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ, ಅದಾದಮೇಲೆ ಬರೋ ಕಾನ್ಸೆಪ್ಟ್ಸು ಆಬ್ಜೆಕ್ಟ್ ಓರಿಯೆಂಟೆಡು. ಅಲ್ಲೇ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಓಕೆನಾ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ, ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬಿಟ್ಟರೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ನಾನು ನನ್ನ ಕಂಪ್ಯೂಟರ್ನ ಯೂಸ್ ಮಾಡ್ತಿರೋದು ವಿಂಡೋಸು. ನೋಡಿ, ಇದು ವಿಂಡೋಸ್ ಇದು. ಅದೇ ರೀತಿ ಬೇರೆ ಬೇರೆ ಲ್ಯಾಪ್ಟಾಪ್ಗೆ ಬೇರೆ ಬೇರೆ ಸಾಫ್ಟ್ವೇರ್ಗಳು ಇರುತ್ತೆ. ಏನು ಗೊತ್ತಾ, ಈ ವಿಂಡೋಸ್ ಅನ್ನೋದು ಒಂದು ಮೇನ್ ಸಾಫ್ಟ್ವೇರ್ ಕಂಪ್ಯೂಟರ್ ನಾನು ಇದನ್ನೇ ಕ್ಲಿಕ್ ಮಾಡಿದ್ದೀನಿ, ಇದನ್ನೇ ಕ್ಲಿಕ್ ಮಾಡಿದೆ ಅಂತ ಹೇಳೋದು ಆಪರೇಟಿಂಗ್ ಸಿಸ್ಟಮ್. ಅದೊಂದು ಮೇನ್ ಇದು ಸಾಫ್ಟ್ವೇರು. ಈಗ ಮೊಬೈಲ್ ಫೋನ್ ಇದೆ ಅಲ್ವಾ, ಮೊಬೈಲ್ ಫೋನಲ್ಲಿ ಪವರ್ ಬಟನ್ ಕೊಟ್ಟರೆ ಅದು ಆನ್ ಆಗುತ್ತೆ. ಸ್ಕ್ರೀನ್ ಲಾಕ್ ಆಗಿದ್ರೆ ಡಿಸ್ಪ್ಲೇ ಬರುತ್ತೆ, ಅನ್ಲಾಕ್ ಮಾಡ್ತೀರಾ. ಈಗ ಅನ್ಲಾಕೇ ಮಾಡಿದ್ರಿ, ಫೋನ್ ಅಂತ ಕ್ಲಿಕ್, ಅದು ಕಾಲ್ ಮಾಡೋದಕ್ಕೆ ಫೋನ್ ಸಿಂಬಲ್ನೇ ಕ್ಲಿಕ್ ಮಾಡಿದ್ದೀರಾ, ಫೋನ್ ನಂಬರ್ನೇ ಡಯಲ್ ಮಾಡಿದ್ದೀರಾ ಅಂತ ಹೇಳೋದೆ ಅದು ಒಂದು ಸಾಫ್ಟ್ವೇರು. ಆ ಸಾಫ್ಟ್ವೇರ್ ಹೆಸರೇ ಆಪರೇಟಿಂಗ್ ಸಿಸ್ಟಮ್ ಅಂತ. ಫೋನ್ಗಳಾದರೆ ಆ್ಯಂಡ್ರಾಯ್ಡ್ ಅಂತ ಸಾಫ್ಟ್ವೇರ್ ಇದೆ. ಐಫೋನ್ಗೆ ಹೋಗ್ತೀರಾ ಅಂತ ಅಂದರೆ iOS ಅಂತ ಸಾಫ್ಟ್ವೇರ್ ಇದೆ. ಲ್ಯಾಪ್ಟಾಪ್ ಬಂದರೆ ವಿಂಡೋಸ್ ಅಂತ ಸಾಫ್ಟ್ವೇರ್ ಇದೆ. ಅದೇ ರೀತಿ ಲ್ಯಾಪ್ಟಾಪ್ ಅಂತ ಬಂದಾಗ ಮ್ಯಾಕ್ OS ಅಂತ, ಇದು ಆ್ಯಪಲ್ ಲ್ಯಾಪ್ಟಾಪಿಗೆ ಬರೋದು. ಅದೇ ಥರ ಲಿನಿಕ್ಸ್ ಅಂತ ಹೇಳಿ ಸಾಫ್ಟ್ವೇರ್ ಇದೆ. ಗೊತ್ತಿದೆಯಾ ಆ್ಯಂಡ್ರಾಯ್ಡ್ ಅಂದರೆ, ವಿಂಡೋಸ್ ಅಂದರೆ, ಲಿನಿಕ್ಸ್ ಅಂದರೆ ಗೊತ್ತಿದೆಯಾ ನಿಮಗೆ? ಓಕೆ, ಸೊ ಇದೆಲ್ಲ OSಗಳು. ಕಂಪ್ಯೂಟರ್ ಹೇಗೆ ವರ್ಕ್ ಆಗಬೇಕು ಅನ್ನೋದು, ಏನು ಕ್ಲಿಕ್ ಮಾಡಿದ್ರೆ ಹೇಗೆ ಆಗಬೇಕು ಅಂತ ಹೇಳೋವಂಥ ಮೇನ್ ಸಾಫ್ಟ್ವೇರು ಪ್ರತಿಯೊಂದರಲ್ಲೂ ಇರುತ್ತೆ. ಇವಾಗ ನಾನು ಪೈಥಾನ್ ಕೋಡ್ ಬರೆದಾಗ ವಿಂಡೋಸಲ್ಲಿ ರನ್ ಮಾಡಿದ್ರೂ ವರ್ಕ್ ಆಗುತ್ತೆ, ಮ್ಯಾಕ್ ಅಂತ ಆ್ಯಪಲ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿದ್ರೂ ರನ್ ಆಗುತ್ತೆ, ಬೇರೆ ಕಂಪ್ಯೂಟರು ಬೇರೆ ಸಾಫ್ಟ್ವೇರ್ ಇರೋದ್ರಲ್ಲೂ ವರ್ಕ್ ಮಾಡಿದ್ರೂ ರನ್ ಆಗುತ್ತೆ. ಮೊಬೈಲ್ ಫೋನಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ವರ್ಕ್ ಮಾಡಿದ್ರೂ ರನ್ ಆಗುತ್ತೆ, ಐಫೋನಲ್ಲಿ ರನ್ ಮಾಡಿದ್ರೂ ರನ್ ಆಗುತ್ತೆ. ಯಾಕೆ? ಬಿಕಾಸ್ ಅದು ಎಲ್ಲ ಥರ OS ಅಲ್ಲೂ ಸಪೋರ್ಟೆಡ್ ಇದೆ. ನನಗೀಗ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಹೇಳಿದಾಗ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, PPT ಅಂತ ಬರುತ್ತೆ. ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ? ವಿಂಡೋಸಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಮ್ಯಾಕ್ಯಾಂಟಾಶಲ್ಲೂ ವರ್ಕ್ ಆಗಲ್ಲ, ಲಿನಿಕ್ಸಲ್ಲೂ ವರ್ಕ್ ಆಗಲ್ಲ. ಸೊ ಹಾಗಾಗಿ ಮ್ಯಾಕ್ಯಾಂಟಾಶಲ್ಲಿ ವರ್ಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ, MS ವರ್ಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ಅಂದರೆ ಅದರದ್ದೇ ಸಾಫ್ಟ್ವೇರ್ನ ನೀವು ಮ್ಯಾಕ್ಯಾಂಟಾಶಲ್ಲಿ ಯೂಸ್ ಮಾಡಬೇಕು. ಲಿನಿಕ್ಸಲ್ಲೂ ಅಷ್ಟೇ ಅದರದ್ದೇ ಬೇರೆ ಸಾಫ್ಟ್ವೇರ್ ಬರುತ್ತೆ, ಆ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು. ಬಟ್ ವಿಂಡೋಸಲ್ಲಿ ನಾನು MS ವರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ಪೈಥಾನ್ ನೋಡಿ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಅದನ್ನೇ ವಿ ಕಾಲ್ ಇಟ್ ಆಸ್ ಕ್ರಾಸ್ ಪ್ಲಾಟ್ಫಾರ್ಮ್ ಅಂತ ಹೇಳೋದು. ಬಿಟ್ಟರೆ ಎಕ್ಸ್ಟೆನ್ಸಬಲ್ ಅಂತ ಇದೆ. ಎಕ್ಸ್ಟೆನ್ಸಬಲ್ ಅಂದರೆ ಪೈಥಾನ್ ಕೋಡ್ ಮಧ್ಯದಲ್ಲಿ C++ ಕೋಡು, C ಪ್ರೋಗ್ರಾಮ್ ಕೋಡು, ಜಾವಾ ಪ್ರೋಗ್ರಾಮ್ ಕೋಡ್, ಬೇರೆ ಬೇರೆ ಪ್ರೋಗ್ರಾಮ್ಗಳ್ದು ಕೋಡ್ನ ಪೈಥಾನ್ ಜೊತೆ ಬರೆದು ನೋಡ್ಬೋದು, ವರ್ಕ್ ಆಗುತ್ತೆ. ಅದೇ ರೀತಿ ಈಗ ಪೈಥಾನ್ ಒಂದು 50 ಲೈನ್ ಕೋಡ್ ಮಾಡಿ ಒಂದು ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡಿದ್ದೀರಾ. ಲೇಟರ್ ಅಂದರೆ 1 ವರ್ಷ ಆದಮೇಲೆ ಸಾಫ್ಟ್ವೇರ್ಗೆ ಹೊಸದು ಬಟನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಫೀಚರ್ನ ಕೊಡಿ ಅಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಟನ್ಗಳಿದಲ್ವಾ, ಹಿಂಗೆ ಕ್ಲಿಕ್ ಮಾಡಿದ್ರೆ ಹಿಂಗೆಲ್ಲ ಬರುತ್ತಲ್ವಾ, ಅದೇ ರೀತಿ ಹೊಸದಾಗಿ ಏನೋ ಒಂದು ಮಾಡಿಕೊಡಿ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಇನ್ನೊಂದು 50 ಲೈನ್ನ ಬರೀತೀರಾ. ಟೋಟಲಿ 100 ಲೈನ್ಸ್ ಆಗುತ್ತೆ ಈಗ ಕೋಡು. ಅಂದರೆ ಇರೋ ಸಾಫ್ಟ್ವೇರ್ನ ಚಿಕ್ಕದಾಗಿರೋದನ್ನ ಇನ್ನೂ ದೊಡ್ಡದಾಗೆ ಕ್ರಿಯೇಟ್ ಮಾಡ್ತಾ ಬರ್ಬೋದು. ಅದನ್ನೇ ವಿ ಕಾಲ್ ಇಟ್ ಆಸ್ ಎಂಬೆಡಬಲ್. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಈಗ ಪೈಥಾನ್ನ ಕೋಡ್ ಮಾಡೋಕ್ಕೆ ಬರೆಯೋದಕ್ಕೆಲ್ಲ ಸಾಫ್ಟ್ವೇರ್ ಏನೇನು ಅಂದರೆ, ಒಂದು ಪೈಥಾನ್ IDLE. ಇದು ಎಲ್ಲಿ ಹುಡ್ಕೋದು ನೋಡಿ, ಗೂಗಲ್ ಓಪನ್ ಮಾಡಿ, ಗೂಗಲ್ಗೆ ಬಂದು
ಪೈಥಾನ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಪೈಥಾನ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಇರುತ್ತಲ್ಲ, ಲಿಂಕ್ನ ಕ್ಲಿಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಪೈಥಾನ್ದು ಡೌನ್ಲೋಡ್ ಅಂತ ಒಂದು ಬಟನ್ ಬರುತ್ತೆ. ಆ ಬಟನ್ ಕ್ಲಿಕ್ ಮಾಡಿದ್ರೆ ವಿಂಡೋಸ್ದ, ಮ್ಯಾಕೆಂಟಾಶ್ದ, ಲಿನಿಕ್ಸ್ದ ಯಾವ ವರ್ಷನಲ್ಲಿ ನಿಮಗೆ ನಿಮ್ಮ ಕಂಪ್ಯೂಟರಲ್ಲಿ ಯಾವುದು ಓ ಎಸ್ ಇದೆ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇಟ್ ಈಸ್ ಟೇಕಿಂಗ್ ಟೈಮ್ ಟು ಡೌನ್ಲೋಡ್. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನನ್ನ ಕಂಪ್ಯೂಟರಲ್ಲಿ. ಅದನ್ನು ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಪೈಥಾನ್ ಇಲ್ಲಿದೆ ನೋಡಿ, ಪೈಥಾನ್ 3.4 ಅಂತ 3.14 ಅಂದರೆ 14. ನೋಡಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ತೋರಿಸಿದೆ, ಪೈಥಾನ್ 3.14.3 ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನೋಡಿ ಇಲ್ಲಿದೆಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಯಾವ ವರ್ಷನ್ ಬೇಕು ಅಂತ ಕೇಳುತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಕೆಳಗಡೆ ಮಾಡಿ ವಿಂಡೋಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ನೋಡಿ, ವಿಂಡೋಸ್ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಬಂದರೆ ವಿಂಡೋಸ್ 64 ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಅದು ಬಿಟ್ಟರೆ ಇನ್ಯಾವುದು ಯೂಸ್ ಮಾಡ್ಕೋಬೋದು ನೀವು, ವಿ ಎಸ್ ಕೋಡ್ ಅಂತ ಹೇಳಿದೆ, ವಿ ಎಸ್ ಕೋಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ನೋಡಿ ಇಲ್ಲ ವಿ ಎಸ್ ಕೋಡ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಓಪನ್ ಮಾಡಿದ್ರೆ ಎಲ್ಲೋ ಅಷ್ಟೇ ಮ್ಯಾಕು, ಲಿನಿಕ್ಸು, ವಿಂಡೋಸ್ ಅಂತ ಬೇರೆ ಬೇರೆ ಸಾಫ್ಟ್ವೇರ್ ವರ್ಷನ್ಸ್ ಇದೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆವಾಗ ನಿಮಗೆ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಹೇಳಿ ಈ ಥರ ಒಂದು ಬ್ಲೂ ಕಲರಲ್ಲಿ ನೋಡಿ, ವಿಜುವಲ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ, ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಹೇಳಿ ಈ ಥರ ಬ್ಲೂ ಕಲರಲ್ಲಿ ಒಂದು ಸಾಫ್ಟ್ವೇರ್ ಬರುತ್ತೆ. ಇದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಪೈಥಾನ್ ಕೋಡ್ ಬರೀಬೋದು, ರನ್ ಮಾಡಿ. ಅಂದರೆ ಅದನ್ನು ನೋಡ್ಬೋದು, ಹೇಗೆ ಕೋಡ್ ಬರೆದು ಹೇಗೆ ಏನು ಕೊಡುತ್ತೆ ಔಟ್ಪುಟ್ ಅಂತೆಲ್ಲ ನೋಡ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಇನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವಿ ಎಸ್ ಕೋಡ್ ಬಿಟ್ಟರೆ ಇನ್ಯಾವುದಿದೆ ಇಲ್ಲಿ ನೋಡಿ, ಪೈಚಾಮ್ ಅಂತ ಹೇಳಿದ್ದೀನಿ, ಸ್ಪೈಡರ್ ಅಂತ ಹೇಳಿದ್ದೀನಿ. ಓಕೆ, ಸ್ಪೈಡರ್ SPYDER ಸ್ಪೈಡರ್ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಂತ ಕೊಟ್ಟಾಗ ಇಲ್ಲೇ ಫಸ್ಟ್ ವೆಬ್ಸೈಟ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಈ ಥರ ಯಾವ್ದ್ಯಾವ್ದಿದೆ ನೋಡಿ, ಯಾವ್ದ್ಯಾವ್ದಿದೆ ಅಂದರೆ ಪೈಥಾನ್ ಐಡಿಯಲ್ಲಿ ಫಸ್ಟ್ ತೋರಿಸಿದ್ನಲ್ಲ 3.14 ಅಂತ, ಅದು ಪೈಥಾನ್ ಬಿಟ್ಟರೆ, ಇದು ಐಡಿಯಲ್ಲಿ ಬಿಟ್ಟರೆ ಸ್ಪೈಡರ್, ಪೈಚಾಮ್, ಅನ್ನಕೋಂಡಾ, ವಿ ಎಸ್ ಕೋಡ್, ಆಟಮ್, ಪೈಸ್ಕ್ರಿಪ್ಟ್, ಸಬ್ಲೈಮ್ ಟೆಕ್ಸ್ಟ್, ಜುಪಿಟರ್ ನೋಟ್ಬುಕ್, ಜುಪಿಟರ್ ಲ್ಯಾಬ್, ಗೂಗಲ್ ಕೊಲ್ಯಾಬ್ ಅಂತೆಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳಿದೆ. ಈಗ ಒಂದೊಂದೇ ನೋಡೋಣ. ಇದು ಪೈಥಾನ್ ಐಡಿಯಲ್ಲಿ ನೋಡೋಣ. ಇಂಟರ್ನೆಟ್ಟಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಟಾಗ ಅದು ಒಂದು 200 MB 100 MB ಇದೆ, ಡೌನ್ಲೋಡ್ ಆಗುತ್ತೆ. ನೋಡಿ ನನ್ನ ಕಂಪ್ಯೂಟರ್ಗೆ ಬಂದು ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ಏನು ಮಾಡ್ತೀರಾ, ಜಸ್ಟ್ ಡಬಲ್ ಕ್ಲಿಕ್ ಮಾಡಿ, ಹಿಂಗೆ ಡಬಲ್ ಟೈಮ್ಸ್ ಮೌಸಲ್ಲಿ ಕ್ಲಿಕ್ ಮಾಡಿದ್ರೆ, ಡಬಲ್ ಟೈಮ್ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಮಾಡೋದಕ್ಕೆ ಕೇಳುತ್ತೆ. ಓಕೆ, ನಿಮ್ಮ ಕಂಪ್ಯೂಟರಲ್ಲಿ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಂತ ಕೇಳುತ್ತೆ. ನೀವೇನು ಮಾಡಬೇಕು, ಎಸ್ ಅಂತ ಕೊಡಬೇಕು. ಅದು ಓಪನ್ ಆಗಲಿ, ತೋರಿಸ್ಕೊಡ್ತೀನಿ. ಸಿಸ್ಟಮ್ಗೆ ಹಂಗಾಗ್ತಿದೆ. ಓಕೆ ನೋಡಿ, ಹಿಂಗೆ ಓಪನ್ ಆಗುತ್ತೆ. ನಾನೇನು ಮಾಡ್ತೀನಿ, ಈಗ ಆಲ್ರೆಡಿ ನನ್ನ ಕಂಪ್ಯೂಟರಲ್ಲಿ 3.14 ಇದೆ, ಅದನ್ನು ತೆಗೆದುಬಿಟ್ಟು ಇನ್ಸ್ಟಾಲ್ ಮಾಡ್ತೀನಿ. ನೋಡಿ ಆಲ್ರೆಡಿ ನನ್ನ ಕಂಪ್ಯೂಟರಲ್ಲಿ ಪೈಥಾನ್ ಇನ್ಸ್ಟಾಲ್ಡ್ ಆಗಿದೆ. ಫಸ್ಟ್ ಅದನ್ನು ತೆಗೆದುಬಿಡ್ತೀನಿ. ನೋಡಿ, ಕಂಟ್ರೋಲ್ ಪ್ಯಾನಲ್ ಅಂತ ಕಾನ್ಸೆಪ್ಟ್ ಇದೆ. ಈ ಕಂಟ್ರೋಲ್ ಪ್ಯಾನಲ್ ಅನ್ನೋದನ್ನು ಓಪನ್ ಮಾಡಿದರೆ ಅಲ್ಲಿ ಅನ್ಇನ್ಸ್ಟಾಲ್ ಅಂತ ಒಂದು ಬಟನ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದುವರೆಗೂ ನನ್ನ ಕಂಪ್ಯೂಟರಲ್ಲಿ ಏನೇನು ಸಾಫ್ಟ್ವೇರ್ ಇದೆ ಅಂತೆಲ್ಲ ತೋರಿಸುತ್ತೆ, ಯಾವೆಲ್ಲ ಸಾಫ್ಟ್ವೇರ್ ಇದೆ ಅಂತ ತೋರಿಸುತ್ತೆ. ಈಗ ನಾನು ಪೈಥಾನ್ ಅನ್ನೋದು ಆಲ್ರೆಡಿ ಕಂಪ್ಯೂಟರಲ್ಲಿ ಹಾಕ್ಕೊಂಡಿದ್ದೀನಿ, ಅದನ್ನು ರಿಮೂವ್ ಮಾಡ್ತಿದ್ದೀನಿ, ತೆಗೆದು ಬಿಡ್ತಿದ್ದೀನಿ. ಈಗ ಫೋನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತಿರಲ್ವ ಫೋನಲ್ಲಿ ಆ್ಯಪ್ನ, ಅದಾದಮೇಲೆ ಅನ್ಇನ್ಸ್ಟಾಲ್ ಅಂತ ಆ್ಯಪ್ನ ಕ್ಲಿಕ್ ಮಾಡಿದಾಗ ಹೊಂಟೋಗ್ಬಿಡುತ್ತಲ್ವ ಫೋನಿಂದ. ಅದೇ ರೀತಿ ನಾನು ಮಾಡ್ತಿರೋದು, ಫೋನಿಂದ ಕಂಪ್ಯೂಟರಿಂದ ಪೈಥಾನ್ ಅಂತ ಆಲ್ರೆಡಿ ಇತ್ತು, ಅಂದರೆ ಇನ್ಸ್ಟಾಲ್ ಆಗಿತ್ತು. ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸೋದಕ್ಕೆ ತೆಗೆದು ಬಿಡ್ತಾ ಇದ್ದೀನಿ ನಾನು, ರಿಮೂವ್ ಮಾಡಿಬಿಡ್ತಾ ಇದ್ದೀನಿ ನಾನು. ಇದು ಲೋಡ್ ಆಗುತ್ತೆ, ಲೋಡ್ ಆದಮೇಲೆ ಅದು ರಿಮೂವ್ ಆಗುತ್ತೆ, ರಿಮೂವ್ ಆದಮೇಲೆ ನಾನು ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ. ಈಗ ನನಗೆ ಸರ್ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಮೊಬೈಲಲ್ಲಿ ಮೊಬೈಲ್ ಆ್ಯಪು ಪೈರಾಯ್ಡ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಮೊಬೈಲಲ್ಲಿ ಸ್ಪೇಸ್ ಇಲ್ಲ, ಫೋಟೋ ಎಲ್ಲ ತೆಗೆದು ವಿಡಿಯೋ ಎಲ್ಲ ನಾನು ಮಾಡಿ ಫೋನ್ ಮೆಮೊರಿ ಫುಲ್ ಇದೆ ಅಂತ ಅಂದರೆ ಏನು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಇಲ್ಲ. ಮೊಬೈಲ್ ತಗೊಳ್ಳಿ, ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ ಅಲ್ವಾ, ಕೆನ್ ಐ ಗೆಟ್ ಥಮ್ಸ್ ಅಪ್? ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ ಅಲ್ವಾ, ಥಮ್ಸ್ ಅಪ್ ಕೊಡ್ತೀರಾ ಅಟ್ಲೀಸ್ಟ್? ಓಕೆ, ಈಗ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇದೆ. ಆ ಗೂಗಲ್ ಕ್ರೋಮಲ್ಲಿ ನಾನೇನು ಮಾಡ್ಬೋದು, ಓಕೆ ಲೆಟ್ ಮಿ ಓಪನ್ ದಿಸ್, ಒಂದು ನಿಮಿಷ ಅದನ್ನು ಟ್ಯಾಗ್ ಮಾಡಿಬಿಡ್ತೀನಿ.
ಓಕೆ ಅಲ್ಲಿ ಟ್ಯಾಗ್ ಆಗ್ತಿಲ್ಲ. ಓಕೆ, ಇಲ್ಲಿ ನೋಡಿ, ಇದು ನಿಮ್ಮ ಮೀಟಿಂಗ್ ಇದೆ, ಇಲ್ಲಿ ನಾನು ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಮೊಬೈಲಲ್ಲಿ ಸ್ಪೇಸ್ ಇಲ್ಲ ಅಂದರೆ ಮೊಬೈಲ್ ನನಗೆ ಆ್ಯಂಡ್ರಾಯ್ಡ್ ಪೈರಾಯ್ಡ್ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಜಾಗ ಇಲ್ಲ ಸರ್, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಪೈಥಾನ್ ಹೆಂಗೆ ಕಲೀಲಿ, ಪೈಥಾನ್ ಹೇಗೆ ಕಲೀಲಿ ಅಂದರೆ ಗೂಗಲ್ ಕೋಲ್ಯಾಬ್ ಅಂತ ಹೇಳಿ, ಗೂಗಲ್ ಕೋಲ್ಯಾಬ್ ಅಂತ ಹೇಳಿ ಎಂಟರ್ ಮಾಡಿ. ಗೂಗಲ್ ಓಪನ್ ಮಾಡಿ, ಇಂಟರ್ನೆಟ್ ಇರುತ್ತೆ ಫೋನಲ್ಲಿ, ಫೋನ್ ತಗೊಳ್ಳಿ, ಇಂಟರ್ನೆಟ್ ಆನ್ ಮಾಡ್ಕೊಳ್ಳಿ, ಗೂಗಲ್ ಕ್ರೋಮ್ ಓಪನ್ ಮಾಡಿ, ಗೂಗಲ್ ಕೊಲ್ಯಾಬ್ ಅಂತ ಟೈಪ್ ಮಾಡಿ. ಇಲ್ಲಿ ಗೂಗಲ್ ಕೊಲ್ಯಾಬ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಒನ್ನು ವೆಲ್ಕಮ್ ಟು ಗೂಗಲ್ ಕೊಲ್ಯಾಬ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಆ ಬಟನ್ನ. ಇಲ್ಲಿ ನೋಡಿ ನ್ಯೂ ನೋಟ್ಬುಕ್ ಅಂತ ಇದೆ, ಈ ನ್ಯೂ ನೋಟ್ಬುಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಪೈಥಾನ್ನ ಕೋಡ್ ಮಾಡೋದಕ್ಕೆ ನನಗೆ ಒಂದು ಎಡಿಟರ್ನ ಓಪನ್ ಮಾಡಿಕೊಡುತ್ತೆ. ಅಂದರೆ ಫುಲ್ಲು ಏನು ಮಾಡಬೇಕು, ಪೈಥಾನು ಹೇಗೆ ಮಾಡಬೇಕು ಅಂತ ಹೇಳಿ ನಂಗೆ ಓಪನ್ ಮಾಡಿ ಕೊಡುತ್ತೆ. ಈಗ ಇಲ್ಲಿ ನಾನೇನು ಮಾಡ್ಬೋದು, A = 10 ಅದೇ ಕೋಡ್ ಬರಿತೀನಿ, B = 5, C = A+B. ಇಲ್ಲೇನು ಮಾಡೋಣ, ಸಿ ಅನ್ನೋದು ಏನು ಔಟ್ಪುಟ್ ಬರುತ್ತೆ ಅಂದರೆ ಎಲ್ಲನೂ ಆ್ಯಡ್. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಎ ಅನ್ನೋದಕ್ಕೆ 10 ಅಂತ ತಗೊಂಡೆ, ಬಿ ಅನ್ನೋದಕ್ಕೆ 5 ಅಂತ ತಗೊಂಡೆ, ಸಿ ಅನ್ನೋದನ್ನು A+B ಮಾಡು, ಎರಡನ್ನೂ ಆ್ಯಡ್ ಮಾಡಿದ್ರೆ ಅದು ಸಿ ಅಂತ ಹೇಳು ಅಂತ ಹೇಳಿ. ಇವಾಗ ಸಿಗೆ ಆನ್ಸರ್ ಏನು ಬರ್ತಿದೆ ಅಂತ ನೋಡ್ತಾ ಇದ್ದೀನಿ. ರನ್ ಮಾಡಿದ್ರೆ ನೋಡಿ ನನಗೆ ಕೋಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಈ ಬಟನ್ನ ನೀವು ಜಸ್ಟ್ ಹಿಂಗೆ ಮೌಸಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಕೋಡು, ಪೈಥಾನ್ ಕೋಡು ರನ್ ಆಗುತ್ತೆ. ಪೈಥಾನ್ ಕೋಡ್ ರನ್ ಆಗುತ್ತೆ ಅಂದರೆ ಇಲ್ಲಿ ಬರ್ದಿರೋ ಅಂತ ನೀವೇನು ಬರ್ದಿರ್ತೀರಾ ಅದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಹೈ ಲೆವೆಲಿಂದ ಮಿಷಿನ್ ಲೆವೆಲ್ಗೆ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬಿಟ್ಟು ನನಗೆ ಆನ್ಸರ್ ಕೊಡ್ತಾ ಇದೆ. ನನಗೆ 2 ನಂಬರೇ ಅಂತಲ್ಲ, ನೀವು ಯಾವ ನಂಬರ್ ಬೇಕಾದರೂ ಕೊಡ್ಬೋದು. ನೋಡಿ ತುಂಬ ದೊಡ್ಡ ನಂಬರ್ಸ್ಗಳು ಕೊಡ್ಬೋದು, ತುಂಬ ದೊಡ್ಡ ನಂಬರ್ಸ್ ಕೊಟ್ಬಿಟ್ಟು ಅಲ್ಲಿ ಏನಾಗುತ್ತೆ ಇದನ್ನು ಆ್ಯಡ್ ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಥರ ಅದೇ ರೀತಿ ನೋಡಿ, ನಾನು ಏನು ತೊಗೊಳ್ಳಲ್ಲ, 100/10 100 ತಗೋ, 10ಇಂದ ಡಿವೈಡ್ ಮಾಡು, ಆನ್ಸರ್ ಏನು ಬರುತ್ತೆ 10.0 ಅಂತ ಬರುತ್ತೆ. ಓಕೆ, ಏನೋ ಒಂದು ನಂಬರ್ ತಗೋ, ಮಲ್ಟಿಪ್ಲೈ ಮಾಡು 5 ಜೊತೆ ಅಂತ ಕೊಟ್ಟರು ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟರ್ ಥರ ವರ್ಕ್ ಆಗ್ತಿರೋದು. ಓಕೆನಾ, ಗೂಗಲ್ ಕೊಲ್ಯಾಬ್ ಓಪನ್ ಮಾಡ್ತೀರಾ, ಇಲ್ಲಿ ನಾನು ಏನು ಮಾಡ್ತೀನಿ, ಪೈಥಾನ್ ಜಿ ಎಸ್ ಅಂತ ಹಾಕ್ತಿದ್ದೀನಿ, 2026 ಅಂತ ಕೊಡ್ತಿದ್ದೀನಿ. ಸೇವ್ ಮಾಡಿದೆ, ಬೇರೆ ಬೇರೆ ಬ್ಯಾಚ್ ಇದೆ ಅದಕ್ಕೆ 2026 ಅಂತ ಕೊಟ್ಟೆ. ಸೊ ಇಲ್ಲಿ ನಾನು ಏನು ಬೇಕಾದರೂ ಕೋಡ್ ಬರಿಬೋದು, 150 + 5 ಅಂತ ಕೊಡ್ತೀನಿ, ಆನ್ಸರು 155 ಅಂತ ಬರ್ತಿದೆ. ಇಲ್ಲಾಂದರೆ ಏನು ಮಾಡ್ಬೋದು, ಪ್ರಿಂಟ್ ಅಂತ ಬರೆದಾಗ ಆನ್ಸರ್ ಕೊಡುತ್ತೆ, ಏನಂತ ಪೈಥಾನ್ ಅಂತ ಬರೆದೆ. ಇಲ್ಲಿ ರನ್ ಮಾಡಿದ್ರೆ ನನಗೆ ಕೆಳಗಡೆ ಪೈಥಾನ್ ಅಂತ ಆನ್ಸರ್ ಬರ್ತಿದೆ. ಹೇಳ್ಕೊಡ್ತೀನಿ ಇದೆಲ್ಲ ಏನು ಅಂತ ಹೇಳ್ಕೊಡ್ತೀನಿ. ಅಂದರೆ ನನ್ನ ಹತ್ರ ಮೊಬೈಲ್ ಫೋನ್ ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಫೋನ್ ಮಾತ್ರ ಇದೆ ಅಂದರೆ ಗೂಗಲ್ ಕೊಲ್ಯಾಬ್ ಅಂತ ಓಪನ್ ಮಾಡಿ ನೀವು ಇಲ್ಲಿ ಈ ಕೊಡೋವಂಥ ಜಾಗದಲ್ಲಿ ಕೋಡ್ನ ಬರಿಬೋದು. ಇಲ್ಲಾಂದರೆ ನೋಡಿ ಪ್ಲಸ್ ಅನ್ನೋದನ್ನು ಕ್ಲಿಕ್ ಮಾಡಿ, ಈ ಪ್ಲಸ್ ಅನ್ನೋದು ಕ್ಲಿಕ್ ಮಾಡಿದ್ರೆ ಹೊಸದು ಸೆಲ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೆಂಗೆ ಕೋಡ್ ಬರಬೇಕು ಆ ಕೋಡ್ನ ಬರಿತಾ ಬರ್ಬೋದು ನೀವು. ನನಗೆ ನೆಕ್ಸ್ಟ್ ಇನ್ನೊಂದು ಸೆಲ್ ಬೇಕು ಅಂದರೆ ಇನ್ನೊಂದು ಸೆಲ್ ಹಾಕೊಳ್ತೀನಿ. ಹೇಗೆ, ಓಕೆ ಅಬ್ಸರ್ವ್ ಮಾಡಿ, ರನ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡ್ತೀನಿ, ಔಟ್ಪುಟ್ ರನ್ ಆಗ್ತಿದೆ, 10 + 5 15 ಅಂತ ಹೇಳಿ ಆನ್ಸರ್ ಬರುತ್ತೆ. ನೋಡಿ ಕೆಳಗಡೆ 15 ಅಂತ ಆನ್ಸರ್ ಬರುತ್ತೆ, ನೋಡಿ ಔಟ್ಪುಟ್ ಬರ್ತಿದೆ, ಇದೇ ರಿಸಲ್ಟ್ ಅನ್ನೋದು ಔಟ್ಪುಟ್. ಇದನ್ನು ನೋಡಿ ಅನ್ಇನ್ಸ್ಟಾಲ್ ಆಯಿತು ಅಂತ ಬಂತು, ಕ್ಲೋಸ್ ಕೊಟ್ಟೆ. ಅಂದರೆ ಪೈಥಾನ್ ಅಂತ ಏನು ನನ್ನ ಹತ್ರ ಸಾಫ್ಟ್ವೇರ್ ಇತ್ತು ಅದನ್ನು ತೆಗೆದುಬಿಟ್ಟೆ. ಇವಾಗ ನೋಡಿ ಇದು ಡೌನ್ಲೋಡ್ ಆಗಿರೋದು, ಇದು ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡ್ತಿದ್ದಾಗೇ ನನಗಿದು ಓಪನ್ ಆಯಿತು. ಏನು ಓಪನ್ ಆಯಿತು, ಇನ್ಸ್ಟಾಲ್ ಪೈಥಾನ್ ಅಂತ ಹೇಳಿ ಬರ್ತಿದೆ. ಇಲ್ಲಿ ನಾನು ಆ್ಯಡ್ ಪೈಥಾನ್ ಟು ಎಕ್ಸ್ಟೆನ್ಷನ್ ಅಂತ ಹೇಳಿ ಇದನ್ನು ಟಿಕ್ ಮಾರ್ಕ್ ಹಾಕ್ಬಿಟ್ಟು ಇನ್ಸ್ಟಾಲ್ ನೌ ಅಂತ ಕ್ಲಿಕ್ ಮಾಡಿದೆ. ಇನ್ಸ್ಟಾಲ್ ನೌ ಅಂತ ಕ್ಲಿಕ್ ಮಾಡ್ತಿದ್ದಾಗೇ ಕೋಡು ವಿತಿನ್ ಫ್ಯೂ ಸೆಕೆಂಡ್ಸು, ಅಂದರೆ ಲೈಕ್ ಒಂದು 2 to 3 minutes ಸಾಕು, ಪೈಥಾನ್ ಸಾಫ್ಟ್ವೇರು ಇನ್ಸ್ಟಾಲ್ ಆಗೋಗುತ್ತೆ. ಎಲ್ಲಿ ಅಂತ ಅಂದರೆ ನನ್ನ ಕಂಪ್ಯೂಟರಲ್ಲಿ. ಇದು ಗೂಗಲ್ ಕ್ರೋಮು, ಅಂದರೆ ನೀವು ಎಲ್ಲಿ ಬೇಕಲ್ಲಿ ಯಾವ ಮೊಬೈಲಲ್ಲಾದರೂ ಸರಿ, ಯಾವ ಕಂಪ್ಯೂಟರಲ್ಲಾದರೂ ಸರಿ, ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು, ಇದರಲ್ಲಿ ಕೋಡ್ ಬರಿತಾ ಪೈಥಾನ್ನ ಕಲಿಬಹುದು. ಇಲ್ಲ ಅಂತ ಅಂದರೆ ನನ್ನ ಹತ್ರ ಕಂಪ್ಯೂಟರ್ ಇದೆ ಸರ್, ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರೆ ಪೈಥಾನ್ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ನಾನು ಇಲ್ಲಿ ಓಪನ್ ಮಾಡಿಬಿಟ್ಟು ಪೈಥಾನ್ ಅಂತ ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ 3.14 ಅನ್ನೋದು ಡೌನ್ಲೋಡ್ ಮಾಡಿದ್ದೆ ನೋಡಿ, ಇದನ್ನು ಡೌನ್ಲೋಡ್ ಮಾಡಿದ್ನಲ್ಲ ಅದನ್ನೇ ಇವಾಗ ಇಲ್ಲಿ ಇನ್ಸ್ಟಾಲ್ ಮಾಡ್ತಿರೋದು. ಆ್ಯಡ್ ಟು ಪಾತ್ ಅಂತ ಕೊಟ್ಟೆ, ನೆಕ್ಸ್ಟ್ ಅಂತ ಕೊಟ್ಟೆ, ಇನ್ಸ್ಟಾಲ್ ಆಗ್ತಾ ಇದೆ.
ಸೊ ಇದು ಫುಲ್ಲು ಆದಮೇಲೆ ಫಿನಿಶ್ ಅಂತ ಬರುತ್ತೆ. ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಪೈಥಾನ್ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಆಗುತ್ತೆ. ಅರ್ಥ ಆಯ್ತಾ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ? ಗೂಗಲ್ ಕೊಲ್ಯಾಬ್ ಅರ್ಥ ಆಯ್ತಾ? ಗೂಗಲ್ ಕೊಲ್ಯಾಬ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಅರ್ಥ ಆಯ್ತಾ? ಸರ್ ಪೈಥಾನ್ ಇನ್ಸ್ಟಾಲ್ ಮಾಡೋದು ಅದು ಇನ್ನೊಂದ್ಸಲಿ ಹೇಳ್ತೀರಾ? ಆಯ್ತು, ಇಲ್ಲಿ ಕ್ಯಾನ್ಸಲ್ ಕೊಟ್ಟೆ ನೋಡಿ, ಕ್ಯಾನ್ಸಲ್ ಕೊಟ್ಬಿಡ್ತಿದ್ದೀನಿ, ಫುಲ್ ಹೋಗ್ಬಿಡ್ತದೆ. ಅಂದ್ರೆ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದೀವಿ ಅದು. ಐ ಅಂಡರ್ಸ್ಟ್ಯಾಂಡ್ ಪಸಿ. ನೀವು ಎಷ್ಟು ಸಲ ಆದರೂ ಕೇಳಿ, ಈವನ್ 100 ಟೈಮ್ಸ್ ಕೇಳಿದ್ರು ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್. ಏನಕ್ಕಂದರೆ ನೀವು ಕಲಿಯೋದಕ್ಕೆ ಅಂತ ಬಂದಿರೋದು. ಇಟ್ಸ್ ಟೈಮ್ ಫಾರ್ ಯು ಟು ಲರ್ನ್. ಈವನ್ ನೀವು ಸರ್ ನನಗೆ ಗೊತ್ತಾಗಲಿಲ್ಲ ಸರ್ ಫಸ್ಟಿಂದ ಹೇಳ್ಕೊಡಿ ಅಂದರೆ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಫ್ರಮ್ ಫಸ್ಟ್. ಓಕೆ ಸಿ, ನಾನು ಏನು ಮಾಡಿದೆ ಅಂದರೆ, ಓಕೆ ಇದನ್ನು ಅನ್ಇನ್ಸ್ಟಾಲ್ ಕೊಡ್ತೀನಿ. ಎಂಡ್ ಟಾಸ್ಕ್ ಕ್ಲೋಸ್ ಮಾಡಬೇಡ ಇರಿದು. ಓಕೆ, ಪೈಥಾನ್ ಅನ್ನೋದು ಕ್ಲೋಸ್ ಆಯಿತು. ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ಗೂಗಲ್ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಇಲ್ಲಿ ಪೈಥಾನ್ ಅಂತ ಸರ್ಚ್ ಮಾಡ್ತೀನಿ. ಪೈಥಾನ್ ಡೌನ್ಲೋಡ್ ಕೊಟ್ಟಾಗ ನನಗೆ ಇಲ್ಲಿ ಫಸ್ಟ್ ಲಿಂಕ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿ ಪೈಥಾನ್ ಇನ್ಸ್ಟಾಲರ್ ಅಂತ ಇರುತ್ತೆ, ಇಲ್ಲಾಂದರೆ ಪೈಥಾನ್ 3.14 ಅಂತ ಹೊಸ ವರ್ಷನ್ ಏನಿದೆ ಅದು ನೇಮ್ ಬರುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದ ಹಾಗೇ ನಿಮಗೆ ಡೌನ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ. ಓಕೆನಾ? ಇಲ್ಲ ಅಂದರೆ ಇಲ್ಲಿ ಪೈಥಾನ್ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಬಂದರೆ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಪೈಥಾನ್ 3.14 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಪೈಥಾನ್ 3.14 ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಡೌನ್ಲೋಡ್ ಆಗ್ತಿದೆ. ವಿತಿನ್ ಲೈಕ್ ಫ್ಯೂ ಸೆಕೆಂಡ್, ಇಂಟರ್ನೆಟ್ ಸ್ಪೀಡ್ ಇದ್ರೆ ಬೇಗ ಡೌನ್ಲೋಡ್ ಆಗೋಗುತ್ತೆ. ಅದನ್ನೇ ನಾನು ನಿನ್ನೆ ಕ್ಲಾಸಲ್ಲಿ ಲಾಸ್ಟ್ 5 ಮಿನಿಟ್ಸ್ ಇದ್ದಾಗ ನಿಮಗೆ ತೋರಿಸ್ಕೊಟ್ಟಿದ್ದು. ಡೌನ್ಲೋಡ್ ಆಗಿರೋದನ್ನ ಇಲ್ಲಿ ಡೌನ್ಲೋಡ್ ಫೋಲ್ಡರ್ಸ್ನ ಓಪನ್ ಮಾಡಿದ್ರೆ, ನನ್ನ ಕಂಪ್ಯೂಟರಲ್ಲಿ ಡೌನ್ಲೋಡ್ ಅನ್ನೋದನ್ನ ಓಪನ್ ಮಾಡಿದರೆ ಇಲ್ಲಿದೆ ನೋಡಿ ಪೈಥಾನ್ 3.14 ಅಂತ. ಅದನ್ನು ನಾನು ಏನು ಮಾಡ್ತೀನಿ, ಜಸ್ಟ್ 2 ಸಲ ಡಬಲ್ ಕ್ಲಿಕ್, ಮೌಸಲ್ಲಿ 2 ಸಲ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಆ್ಯಡ್ ಟು ಪೈಥಾನ್ ಅಂತ ಇದೆ, ಆ್ಯಡ್ ಪೈಥಾನ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇನ್ಸ್ಟಾಲ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ ಅಷ್ಟೇ. ಇನ್ಸ್ಟಾಲ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ವಿತಿನ್ ಫ್ಯೂ ಸೆಕೆಂಡು ಬೇಗ ಅದು ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಮೇಲೆ ಬೇಗ ಇನ್ಸ್ಟಾಲ್ ಆಗುತ್ತೆ. ಅರ್ಥ ಆಯ್ತಾ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ? ಎಸ್ ಸರ್. ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಗೂಗಲ್ ಕೊಲ್ಯಾಬ್ ಓಪನ್ ಮಾಡಿ. ಇಂಟರ್ನೆಟ್ಟಲ್ಲಿ ಏನು ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಏನು ಮಾಡಿದೆ, ಓಪನ್ ಮಾಡಿಬಿಟ್ಟು ಗೂಗಲ್ ಕೊಲ್ಯಾಬ್ ಅಂತ ಮಾಡಿದೆ. ಗೂಗಲ್ ಕೊಲ್ಯಾಬ್ ಅಂತ ಕೊಟ್ಟಾಗ ನನಗೆ ಫಸ್ಟ್ ಲಿಂಕ್ನ ಓಪನ್ ಮಾಡಿಕೊಂಡು ನ್ಯೂ ನೋಟ್ಬುಕ್, ಇಲ್ಲಿ ಕೆಳಗಡೆ ನ್ಯೂ ನೋಟ್ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಈ ಥರ ಓಪನ್ ಅಪ್ ಆಗುತ್ತೆ. ಇಲ್ಲಿ ನನಗೆ ಏನು ಬೇಕು ಕೋಡು ಬರೀಬೋದು. ಈಗ ಪೈಥಾನ್ ಐಡಿಯಲ್ಲಿ ಅಂತ ಹೇಳ್ಕೊಟ್ಟೆ ಗೊತ್ತಾ, ಅದ್ರಲ್ಲಿ ಬರೆಯೋ ಕೋಡೇನೆ ಇಲ್ಲೂ ಬರೆದು ಸೇಮ್ ಅಲ್ಲೇ ನೋಡ್ತೀವಿ, ಅದೇ ರೀತಿ ಇಲ್ಲೂ ನೋಡ್ತಾ ಬರ್ಬೋದು. ಆಲ್ಮೋಸ್ಟ್ ಸೇಮು, ಅಲ್ಲೂ ಇಲ್ಲೂ ಒಂದೇ ಇರುತ್ತೆ. ನೀವೇನು ಇಲ್ಲೇ ಬರೆಯೋದು ಬೇರೆ ಅಲ್ಲೇ ಬರೆಯೋದು ಬೇರೆ ಅಂತಲ್ಲ, ನೋಡೋದಕ್ಕೆ ಬೇರೆ ಬೇರೆ ರೀತಿ ಇರುತ್ತೆ. ತೋರಿಸ್ಕೊಡ್ತೀನಿ, ಇದು ಲೋಡ್ ಆಗಲಿ. ಈಗ ನಾನು ಇಲ್ಲಿ ನೋಡ್ತಿದ್ರೆ ಇಲ್ಲಿ ಪ್ಲಸ್ ಅಂತ ಬಟನ್ ಇದೆ, ಇಲ್ಲಿ ಟೆಕ್ಸ್ಟ್ ಅಂತ ಬಟನ್ ಇದೆ, ಇಲ್ಲಿ ರನ್ ಆಲ್ ಅಂತ ಬಟನ್ ಇದೆ. ಬಟ್ ಇದರಲ್ಲಿ ಬೇರೆ ಬೇರೆ ಬಟನ್ಸ್ಗಳು ಬರುತ್ತೆ ಅಷ್ಟೇ. ಈಗ ನೋಡಿ ಇಲ್ಲಿ ಕೋಡ್ ಬರಿಬೇಕಾದ್ರೆ ನನಗಿವಾಗ ಫಸ್ಟ್ ಏನಿರುತ್ತೆ ಅಂದರೆ ಈಗಿರುತ್ತೆ. ಓಕೆ, ಜಸ್ಟ್ ಈ ಥರ ಇರುತ್ತೆ, ರೈಟ್ ಕೋಡ್ ಅಂತ ಇರುತ್ತೆ, ಸ್ಟಾರ್ಟ್ ಕೋಡಿಂಗ್ ಅಂತ ಇರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಕೋಡ್ ಬರುತ್ತೆ ಪೈಥಾನ್ದು, ಆ ಪೈಥಾನ್ ಕೋಡ್ನ ಬರಿತಾ ಬರ್ಬೋದು. ನೀವೇನು ಅರ್ಥ ಮಾಡ್ಕೊಂಡಿರ್ತೀರಾ ಅದನ್ನು ಅಲ್ಲಿ ಬರಿತಾ ಬರ್ಬೋದು. ಬರ್ದೆಲ್ಲ ಆದಮೇಲೆ ಇದ್ರ ಮೇಲೆ ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನನಗೆ ಅಲ್ಲೇ ಆನ್ಸರ್ಸ್ ಬರ್ತಾ ಕೂತ್ಕೊಳ್ಳುತ್ತೆ. ಈಗ ಹೊಸ ಸೆಲ್ ಹಾಕೋಬೇಕು. ಈಗ ಇದ್ರ ಬಗ್ಗೆ ಇದು ಬರ್ದಾಯ್ತಲ್ವಾ, ಈಗ ನನಗಿದು ಒಂದು ಪ್ರೋಗ್ರಾಮ್ ಆಯಿತು. ಇನ್ನೊಂದು ಪ್ರೋಗ್ರಾಮ್ ಬರೀಬೇಕು ಅಂದಾಗ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ ಹೊಸ ಕೋಡ್ ಬರುತ್ತೆ, ಇಲ್ಲಿ ನೀವು ಬರಿತಾ ಕೂತ್ಕೋಬೋದು. ಏನು ಬರೆಯೋದು, ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ತೋರಿಸ್ಬೇಕು, ಪ್ರಿಂಟ್ ಅಂತ ಹೇಳಿದ್ರೆ ನನಗೆ ಹೆಸರು ಅಂದರೆ ಔಟ್ಪುಟ್ ಬರೋದಕ್ಕೆ ಇಲ್ಲಿ 15 ಅಂತ ಬರ್ತಿದೆ ಅಲ್ವಾ, ಅದೇ ರೀತಿ ನನಗೇನು ಬೇಕು ಅದನ್ನು ತೋರಿಸೋದಕ್ಕೆ ಪ್ರಿಂಟ್ ಅಂತ ಬರಿತೀವಿ. ಪ್ರಿಂಟ್ ಅಂತ ಅಂದರೆ ಇಲ್ಲಿ ಒಳಗಡೆ ಏನು ಬರೀತೀರ ಅದನ್ನೇ ಆನ್ಸರ್ ಆಗಿ ತೋರಿಸುತ್ತೆ ನೋಡಿ. ಇಲ್ಲಿ ಕೆಳಗಡೆ ಬರೋದು ಆನ್ಸರು. ನನಗೆ ಆನ್ಸರ್ಗಳನ್ನ ತೋರಿಸ್ಬೇಕು ಅಂದಾಗ ಪ್ರಿಂಟ್ ಅಂತ ಬರೀತೀವಿ. ಪ್ರಿಂಟ್ ಅನ್ನೋದೇನೋ ನೋಡಿ, ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇದೆ, ಈ ಥರ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇದ್ರೆ ಅಂದರೆ ಫಂಕ್ಷನ್. ಏನಕ್ಕೆ, ಔಟ್ಪುಟ್ನ ತೋರಿಸೋದಕ್ಕೆ. ಅಂದರೆ ನಾನು ಇಲ್ಲಿ ಏನು ಬರ್ದಿರ್ತೀನಿ ಅದನ್ನು ಹಾಗೆ ಔಟ್ಪುಟ್ಟಲ್ಲಿ ತೋರಿಸ್ಬೇಕು. ಇದು ರಿಸಲ್ಟು, ಔಟ್ಪುಟ್ ರಿಸಲ್ಟ್ ಅಂತ ಹೇಳ್ತೀವಿ. ಹಾಗೆ ತೋರಿಸೋದಕ್ಕೆ ಪ್ರಿಂಟ್ ಅಂತ ಯೂಸ್ ಮಾಡ್ತೀವಿ ನೋಡಿ. ಇದು ಎಲ್ಲ ಆದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಕ್ಲೋಸ್ ಕೊಡಿ. ಕ್ಲೋಸ್ ಕೊಟ್ಟ ತಕ್ಷಣ
ಅದು ಮುಗ್ದೋಗುತ್ತೆ. ನೆಕ್ಸ್ಟ್ ಏನು ಮಾಡಿ, ಸರ್ಚ್ ಬಟನ್ ಬಂದು IDLE ಅಂತ ಟೈಪ್ ಮಾಡಿ. IDLE ಅಂತ ಬಂದಾಗ ನಿಮ್ಗೆ ಇಲ್ಲಿ ಆಪ್ಷನ್ ಇದೆ ಪೈಥಾನ್ ಅಂತ, ಅದನ್ನು ಓಪನ್ ಮಾಡಿಕೊಂಡ್ರೆ ಇವಾಗ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅದೇ ಸಾಫ್ಟ್ವೇರು IDLE. ಇವಾಗ ಇಲ್ಲೇನು ಮಾಡ್ತೀರಾ, ಫೈಲು ನ್ಯೂ ಫೈಲ್, ನ್ಯೂ ಫೈಲ್ ಕೊಟ್ಟಾಗ ನೋಡಿ ಹೊಸ ಫೈಲ್ ಬರುತ್ತೆ. ಈಗ ಇಲ್ಲಿ ಕೋಡ್ ಬರೀತೀರಾ ಏನಂತ, A=5, ಅಲ್ಲಿ ಕಾಣ್ತಿಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ಮ್ಯಾಗ್ನಿಫೈಯರ್ ಹಾಕಿ, ಮ್ಯಾಗ್ನಿಫೈಯರ್ ಅನ್ನೋದನ್ನ ಹಾಕ್ಕೊಂಡೆ ಸಾಫ್ಟ್ವೇರ್ನ. ಇದೇನು ಮಾಡ್ಕೊಡುತ್ತೆ ಅಂದರೆ ಝೂಮ್ ಮಾಡಿಕೊಡುತ್ತೆ ನೋಡಿ. 300 ಹಾಕ್ಕೊಂಡ್ರೆ ಇನ್ನೂ ಝೂಮ್ ಆಯಿತು, 500 ಮಾಡಿಕೊಂಡ್ರೆ ಇನ್ನೂ ಝೂಮ್ ಆಗುತ್ತೆ. ರೈಟ್ ನಾವು 300 ಹಾಕ್ಕೊಂಡಿದ್ದೀನಿ. A=5, B=10, C=A+B. ಪ್ರಿಂಟ್ ಅಂದರೆ ಔಟ್ಪುಟ್ ತೋರಿಸು ಅಂತ. ನಾನು ಇಲ್ಲಿ ಕಂಪ್ಯೂಟ್ ಆ್ಯಡ್ ಮಾಡಿದ್ದೀನಲ್ವಾ, ಏನೋ ಒಂದನ್ನ ತಗೊಂಡು ಇಲ್ಲಿ ಎರಡನ್ನೂ ತಗೊಂಡು ಪ್ಲಸ್ ಮಾಡು ಅಂತ ಹೇಳ್ದೆ ಅಲ್ವಾ, ಮಾಡಿದ್ಮೇಲೆ ಬರೋ ಆನ್ಸರು C-ಯಲ್ಲಿರುತ್ತೆ. ಆ ಆನ್ಸರ್ನ ತೋರಿಸು ಅನ್ನೋದಕ್ಕೆ ಪ್ರಿಂಟ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀವಿ ನೋಡಿ. ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇದೆ ಆದರೆ ನೋಡಿ, ಸಮ್ ಅಂತ ಬರೆದಿದ್ದೆ, ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇತ್ತು. ಮ್ಯಾಕ್ಸ್ ಅಂತ ಬರೆದಿದ್ದೆ, ಬ್ರಾಕೆಟ್ ಓಪನ್ ಇತ್ತು ಬ್ರಾಕೆಟ್ ಕ್ಲೋಸ್ ಇತ್ತು. ಮಿನಿಮಮ್ ಅಂತ ಬರೆದಿದ್ದೆ, ಬ್ರಾಕೆಟ್ ಓಪನ್ ಇತ್ತು ಬ್ರಾಕೆಟ್ ಕ್ಲೋಸ್ ಇತ್ತು. ಅದೇ ರೀತಿ ನಾನು ಇನ್ನೂ ಏನು ಹೇಳ್ಕೊಟ್ಟಿದ್ದೆ, ಮ್ಯಾಥ್ ಡಾಟ್ SQRT ಅಂತ ಬರೆದಿದ್ದೆ, ಅದಕ್ಕೂ ಬ್ರಾಕೆಟ್ ಓಪನ್ ಇತ್ತು ಬ್ರಾಕೆಟ್ ಕ್ಲೋಸ್ ಇತ್ತು. ಈ ಥರ ಬ್ರಾಕೆಟ್ ಓಪನ್ ಕ್ಲೋಸ್ ಇರೋದನ್ನ ಫಂಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ಸಮ್ ಅಂತ ಪ್ರಿಂಟ್ ಅಂತ ಹೇಳಿದ್ರೆ ನನಗಿಲ್ಲಿ ಏನು ನೀವು ಆ್ಯಡ್ ಮಾಡಿರ್ತೀರಾ, ಏನೋ ಒಂದು ಆ್ಯಕ್ಷನ್ನ ಮಾಡಿರ್ತೀರಾ, ಅದ್ರದ್ದು ಆನ್ಸರ್ ಇದರಲ್ಲಿ ಇರುತ್ತಲ್ಲ, ಆ ಆನ್ಸರ್ನ ತೋರಿಸು ಅಂತ ಹೇಳೋದಕ್ಕೆ ಪ್ರಿಂಟ್ ಅನ್ನೋದು ಯೂಸ್ ಮಾಡೋದು. ಇದಾದ್ಮೇಲೆ ಏನು ಮಾಡಿ ಗೊತ್ತಾ, ಫೈಲು ಸೇವ್ ಆ್ಯಸ್ ಅಂತ ಕೊಟ್ಬಿಟ್ಟು ನೇಮ್ ಕೊಡಬೇಕು, ಏನೋ ಒಂದು ನೇಮ್ ಕೊಡಬೇಕು. ಝೂಮ್ ಲೆವೆಲ್ ತೆಗೆದುಬಿಡ್ತೀನಿ ನೋಡಿ, ಝೂಮ್ ಲೆವೆಲ್ನ ತೆಗೆದುಬಿಡ್ತಾ ಇದ್ದೀನಿ, 100ಗೆ ಇಟ್ಕೋತೀನಿ. ಝೂಮ್ ಲೆವೆಲ್ನ ತೆಗೆದುಬಿಟ್ಟೆ, ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಇಲ್ಲಿ ನೇಮ್ ಕೊಡಿ ಅಂತ ಹೇಳ್ತಾ ಇದೆ, ನೇಮ್ ಕೊಡಿ ಅಂತ ಹೇಳ್ತಿದ್ದೆ. ನಾನೇನು ಮಾಡ್ತೀನಿ, ಪೈಥಾನ್ P1 ಪ್ರೋಗ್ರಾಮ್ 1, P1 ಅಂದರೆ ಪ್ರೋಗ್ರಾಮ್ 1 .py ಅಲ್ಲೇ ಸೇವ್ ಮಾಡಬೇಕು. .py ಅನ್ನೋದು ಎಕ್ಸ್ಟೆನ್ಷನ್ ಯೂಸ್ ಮಾಡ್ಬೋದು, ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ಬೋದು, ಮೋರ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ಬೋದು. ಆಲ್ರೆಡಿ ನಿಮ್ಮ ಹತ್ರ ArcPy ArcGIS ಎರಡಾಸ್ ಅಂತೆಲ್ಲ ಇದ್ರೂ ತಲೆ ಕೆಡಿಸ್ಕೋಬೇಡಿ, ನೀವು ಹೊಸ ಸಾಫ್ಟ್ವೇರ್ನು ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡ್ಬೋದು. ಏನು ಪ್ರಾಬ್ಲಮ್ಗೆ ಡಿಫಿಕಲ್ಟ್ ಆಗಲ್ಲ. ಏನಂದರೆ ನೀವು ಹೊಸದು ಕಲಿತಾ ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು. ಎಲ್ಲ ಚಿಕ್ಕ ಸಾಫ್ಟ್ವೇರ್ಗಳು. ಈ ಪೈಥಾನ್ ಅಂತ ಇನ್ಸ್ಟಾಲ್ ಮಾಡಿದ್ನಲ್ಲ ಇವಾಗ, ಇದು ಇನ್ಸ್ಟಾಲ್ ಮಾಡಿರೋದು ತುಂಬ ಚಿಕ್ಕದು, 150 MB ಅಷ್ಟೇ. ಎರಡಾಸು ಆರ್ಕ್ ಪ್ರೋ ಇವೆಲ್ಲ ನನಗೆ ಒಂದು 20 GB 50 GB ಸಾಫ್ಟ್ವೇರ್ ಆಗಿರ್ಬೋದು. ಬಟ್ ಇಲ್ಲಿದೆಲ್ಲ ಈ ಪೈಥಾನು 100 MB ಇಲ್ಲ 200 MB ಅಷ್ಟೇ. 50 GB-ಯಲ್ಲಿ 100 MB-ಯಲ್ಲಿ ಹೇಗಾಯಿತು ಅಂದರೆ, 50 ರೂಪಾಯಿಗೂ 50,000 ರೂಪಾಯಿಗೂ ಕಂಪೇರ್ ಮಾಡ್ತಿದ್ದೀರಾ ನೀವು. 50,000 ರೂಪಾಯಿಗೂ 50 ರೂಪಾಯಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಇದೊಂದು ಸ್ಮಾಲ್ ಸಾಫ್ಟ್ವೇರು, ಈ ಸ್ಮಾಲ್ ಸಾಫ್ಟ್ವೇರ್ನ ಹಾಕೊಂಡು ವರ್ಕ್ ಮಾಡ್ತಿದ್ದೀರಾ ಅಂತ. .py ಹೆಸರಲ್ಲೇ ಸೇವ್ ಮಾಡಬೇಕು. ಯಾವ್ದಾರ ನೇಮ್ ಕೊಡಿ, P1 ಅಂತಾನೆ ಅಂತಲ್ಲ, ಫಸ್ಟ್ ಪ್ರೋಗ್ರಾಮ್ ಅಂತಾನೆ ಕೊಡಿ, ಫಸ್ಟ್ ಅಂತಾನೆ ಕೊಡಿ, ಸೆಕೆಂಡ್ ಅಂತಾನೆ ಕೊಡಿ, ಇಲ್ಲಾಂದರೆ P1 ಪ್ರೋಗ್ರಾಮ್ 1 .py ಅಂತಾನೆ ಹೆಸರು ಕೊಡಬೇಕು. ಓಕೆನಾ. .py ಅಂದರೆ ಎಕ್ಸ್ಟೆನ್ಷನ್ ಅದು. ಓಕೆನಾ. ಸೇವ್ ಅಂತ ಕೊಡ್ತೀನಿ. ಪ್ರೋಗ್ರಾಮ್ ಇವಾಗ ಸೇವ್ ಆಯಿತು ನೋಡಿ, P1.py ಅಂತ ಸೇವ್ ಆಗಿದೆ. ರನ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ರನ್ ಮಾಡ್ಯೂಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಔಟ್ಪುಟ್ ಬರ್ತಾ ಇದೆ 15 ಅಂತ ಔಟ್ಪುಟ್ ಬರ್ತಿದೆ. ಈಗ ಇಲ್ಲೇನೆ ಪ್ರಿಂಟ್ ಅಂತ ಬರೆದ್ಬಿಟ್ಟು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಬರಿತೀನಿ, ಪೈಥಾನ್ ಪ್ರೋಗ್ರಾಮ್ ಅಂತ ಬರೆದೆ. ಇವಾಗ ರನ್ ಅಂತ ಕ್ಲಿಕ್ ಮಾಡಿದ್ರೆ, ರನ್ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಎರಡದ್ದು ಔಟ್ಪುಟ್ ಬರ್ತಾ ಇದೆ. ಇದು ಔಟ್ಪುಟ್ ಅಂತ ಹೇಳ್ತೀವಿ. ಆನ್ಸರ್ ಏನಿದೆ, ನನಗೆ ಆನ್ಸರ್ ಏನು ತೋರಿಸುತ್ತೆ ಅದನ್ನು ಔಟ್ಪುಟ್ ಅಂತ ಕರೀತಾರೆ ಕಂಪ್ಯೂಟರಲ್ಲಿ. ಓಕೆನಾ. ಇಲ್ಲಿ ನೋಡಿ, ಪೈಥಾನ್ ಪ್ರೋಗ್ರಾಮ್ ಅನ್ನೋದನ್ನ ಪ್ರಿಂಟ್ ಅಂತ ಬರೆದಿದ್ದೀವಿ. ಪ್ರಿಂಟ್ ಅನ್ನೋದು ಔಟ್ಪುಟ್ ಕೊಡುತ್ತೆ ನೋಡಿ, ಇಲ್ಲೂ ಪ್ರಿಂಟ್. ಸಿ ಅನ್ನೋದೇನೋ ಏನು ಮತ್ತು ಬಿನ ಆ್ಯಡ್ ಮಾಡ್ತಿರೋದು, 5 ಮತ್ತು 10ನ ಆ್ಯಡ್ ಮಾಡ್ತಿರೋದು. ಇಲ್ಲಿ ನೋಡಿ, ಸಿ ಅನ್ನೋದನ್ನು ಪ್ರಿಂಟ್ ಮಾಡ್ತಿದ್ರೆ 15 ಬರ್ತಿದೆ, ಪೈಥಾನ್ ಪ್ರೋಗ್ರಾಮ್ ಅನ್ನೋದು ಪ್ರಿಂಟ್ ಮಾಡ್ತಿದ್ರೆ ಅದ್ರದ್ದು ಔಟ್ಪುಟ್ ಬರ್ತಾ ಇದೆ.
ಸೊ ಪ್ರಿಂಟ್ ಅನ್ನೋದು ರಿಸಲ್ಟ್ನ ತೋರಿಸೋದಕ್ಕೆ ಯೂಸ್ ಮಾಡುವಂಥ ಫಂಕ್ಷನ್ ಅದು. ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಇದೆ, ಫಂಕ್ಷನ್ ಅದು. ಇದು ಒಂದು ಸಾಫ್ಟ್ವೇರು ಪೈಥಾನ್ IDLE. ಇಲ್ಲ ನನಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಬೇಡ ಸರ್, ನನಗೆ ಗೊತ್ತಾಗ್ತಿಲ್ಲ ಅಂದರೆ ಇದು ಗೂಗಲ್ ಕೊಲ್ಯಾಬ್ ಓಪನ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು? ಜಸ್ಟ್ ನೀವೇನು ಮಾಡೋದು ಅವಶ್ಯಕತೆ ಇಲ್ಲ, ಕ್ಲಿಕ್ ಮಾಡಿ ಗೂಗಲ್ ಕೊಲ್ಯಾಬ್ ಅಂತ ಟೈಪ್ ಮಾಡಿ, ಗೂಗಲ್ ಕೊಲ್ಯಾಬ್ ಅಂತ ಹೇಳಿ ಟೈಪ್ ಮಾಡಿ. ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ ಇದನ್ನು ಓಪನ್ ಮಾಡಿ, ಫಸ್ಟ್ ಲಿಂಕ್ನ ಇಲ್ಲಿ ನ್ಯೂ ನೋಟ್ಬುಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಹೆಸರು ಅಂದರೆ ನ್ಯೂ ನೋಟ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಅನ್ಟೈಟಲ್ ಅಂತ ಇರುತ್ತೆ ಮೇಲ್ಗಡೆ, ಓಪನ್ ಆಗಲಿ. ನಿಮಗೆ ಈ ಜಾಗದಲ್ಲಿ ಟೈಟಲ್ ಇರಲ್ಲ, ಅನ್ಟೈಟಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇಮ್ ಕೊಟ್ಕೋತೀರಾ. ಅದಾದಮೇಲೆ ನಿಮ್ಗೆ ಇಲ್ಲಿ ಏನೂ ಇರಲ್ಲ, ಖಾಲಿ ಖಾಲಿ ಇರುತ್ತೆ. ನೀವೇನು ಮಾಡ್ಕೊಳ್ತೀರಾ ಅಂದರೆ ಇಲ್ಲಿ ಕೋಡ್ ಬರೀತೀರಾ, ಪ್ಲಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ಲಸ್ ಅನ್ನೋದನ್ನ ಕ್ಲಿಕ್ ಮಾಡ್ತಿದ್ರೆ ಹೊಸದು ಸೆಲ್ ಅಂತೀವಿ, ಇದನ್ನು ಇಲ್ಲಿ ಬರ್ತಾ ಇರೋದನ್ನ ಸೆಲ್ ಅಂತ ಹೇಳ್ತಾರೆ. ಕ್ಲಿಕ್ ಮಾಡ್ತಿದ್ದಾಗನೇ ಹೊಸ ಸೆಲ್ ಬರುತ್ತೆ, ಆ ಸೆಲ್ಲಲ್ಲಿ ಕೋಡ್ ಬರೀಬಹುದು. ಈಗ ನನಗೆ ಗೊತ್ತಾಗ್ತಿಲ್ಲ ಅಂದರೆ ನನಗೆ ಪೈಥಾನ್ ಅರ್ಥ ಆಗ್ತಿಲ್ಲ, ಸರ್ ಹೇಳ್ಕೊಡ್ತಾ ಇದ್ದಾರೆ ಬಟ್ ನನಗೆ ಹೆಂಗೆ ಬರೀಬೇಕು ಅಂತ ಗೊತ್ತಾಗ್ತಿಲ್ಲ. ಅವಾಗ ನೋಡಿ ಜನರೇಟ್ ವಿತ್ AI ಅಂತ ಇದೆ ನೋಡಿ, ಜನರೇಟ್ ವಿತ್ AI ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಏನು ಮಾಡಬೇಕು ಅಂತ. ನಾನು ವಾಟ್ ಈಸ್ ಪ್ರಿಂಟ್ ಅಂತ ಬರೆದೆ, ಅದನ್ನು ಇಲ್ಲಿ ಸಬ್ಮಿಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಸೆಂಡ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಅದೇ ಆನ್ಸರ್ ಕೊಡುತ್ತೆ, ಕೋಡು ಕೊಡುತ್ತೆ. ಪ್ರಿಂಟ್ ಅಂದ್ರೇನು, ಪ್ರಿಂಟ್ ಏನಕ್ಕೆ ಬರಿತೀವಿ ಅನ್ನೋದನ್ನ ನೋಡಿ ಇಲ್ಲಿ ಔಟ್ಪುಟ್ ಕೊಡ್ತಾ ಇದೆ. ಪ್ರಿಂಟ್ ಹಲೋ ಕೊಲ್ಯಾಬ್ ಅಂತ ಹೇಳಿ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಅಕ್ಸೆಪ್ಟ್ ಕೊಡ್ತೀನಿ, ಅಕ್ಸೆಪ್ಟ್ ಆ್ಯಂಡ್ ರನ್ ಕೊಡ್ತೀನಿ. ನೋಡಿ ರನ್ ಮಾಡಿ ಔಟ್ಪುಟ್ ಕೊಡ್ತಾ ಇದೆ. ವಾಟ್ ಈಸ್ ಪ್ರಿಂಟ್ ಅಂದಾಗ ಇಲ್ಲಿ ಕೊಡ್ತಾ ಇದೆ ನೋಡಿ, ದ ಪ್ರಿಂಟ್ ಫಂಕ್ಷನ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಔಟ್ಪುಟ್ನ ನನಗೆ ತೋರಿಸ್ಬೇಕು ಅಂದಾಗ ಪ್ರಿಂಟ್ ಅನ್ನೋದನ್ನ ಬರಿತೀವಿ ಅಂತ ಹೇಳ್ತಾ ಇದೆ. ಅದೇ ರೀತಿ ಇವಾಗ ಬೇರೆ ಇನ್ನೊಂದಿರುತ್ತೆ, ಇನ್ಪುಟ್ ಅಂತ ಇರುತ್ತೆ. ಇನ್ಪುಟ್ ಅಂದ್ರೇನು ಅಂತ ಹೇಳಿ ಸರ್ಚ್ ಮಾಡ್ತೀನಿ. ಇನ್ಪುಟ್ ಅಂದ್ರೆ ಏನು ಅಂತ ಸರ್ಚ್ ಮಾಡಿದಾಗ ಇನ್ಪುಟ್ ಅಂದ್ರೆ ಏನು ಅಂತ ಇಲ್ಲಿ ನನಗೆ ಕೋಡ್ ಬರ್ಕೊಡುತ್ತೆ. ಆ ಇನ್ಪುಟ್ ಅನ್ನೋದು ಏನು ಅಂತಲೂ ತೋರಿಸುತ್ತೆ ನೋಡಿ. ಇನ್ಪುಟ್ ಫಂಕ್ಷನ್ ಇಸ್ ಯೂಸ್ಡ್ ಟು ಗೆಟ್ ಯೂಸರ್ ಇನ್ಪುಟ್ ಫ್ರಮ್ ದ ಕನ್ಸೋಲ್ ಅಂತ ಹೇಳ್ತಿದೆ. ರನ್ ಅಂತ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಕೋಡ್ ಇರುತ್ತಲ್ವಾ, ಆ ಕೋಡ್ನ ಏನೋ ಬರ್ಕೊಟ್ಟಿದ್ರೆ ರನ್ ಮಾಡಿಕೊಡುತ್ತೆ. ಅಂದರೆ ನನಗೆ ಗೂಗಲ್ ಕೊಲ್ಯಾಬಲ್ಲಿ ಗೊತ್ತಾಗ್ತಿಲ್ಲ ಕೋಡ್ ಬರೆಯೋದು ಅಂದಾಗ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಕೋಡ್ನ ಆಟೋಮೆಟಿಕಲಿ ನಾನು ಬರಿಬಹುದು. ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಬರಿತಾ ಬರ್ಬೋದು. ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ? ಓಕೆ, ನಾವು ಈಗ ಫಸ್ಟ್ ತುಂಬ ಬೇಸಿಕ್ ಥಿಂಗ್ಸ್ಗಳನ್ನ ಕಲಿಯೋಣ. ಅಂದರೆ ಇಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೊಕೇಟ್ ಡ್ರೈವ್ ಅಂತ ಇದೆ. ಲೊಕೇಟ್ ಡ್ರೈವ್ ಅಂದರೆ ನಾನು ಇಲ್ಲಿ ಕೋಡ್ ಬರಿತಾ ಇದ್ದೀನಿ ಅಲ್ವಾ, ಕೋಡ್ ಬರಿತಿರೋದನ್ನ python.gis ಅಂತ ಹೇಳಿ ಪೈಥಾನ್ GIS ಅಂತ ಹೇಳಿ ಸೇವ್ ಮಾಡ್ತಿದ್ದೀನಿ ಅಲ್ವಾ, ನೇಮ್ ಕೊಟ್ಟಿದ್ದೀನಿ ಅಲ್ವಾ, ಅದು ಎಲ್ಲಿದೆ, ಎಲ್ಲಿ ಸೇವ್ ಆಗ್ತಿದೆ ನೋಡಿ. ನಾನಿಲ್ಲಿ ನಾರ್ಮಲ್ ಆಗಿ ಕಂಪ್ಯೂಟರಲ್ಲಿ ಮಾಡಿದ್ರೆ ಏನಾರ ಒಂದು ಆರ್ಕ್ ಪ್ರೋ ಇಲ್ಲ ಆರ್ಕ್ GIS ಅಲ್ಲಿ ಮಾಡಿದ್ರೆ ಸಿ ಡ್ರೈವಲ್ಲೋ ಇಲ್ಲ ಡಾಕ್ಯುಮೆಂಟ್ಸಲ್ಲೋ ಹೋಗಿ ಕೂತ್ಕೊಳ್ಳುತ್ತೆ. ನನಗೆ ಡಾಕ್ಯುಮೆಂಟ್ಸಲ್ಲಿ ಆರ್ಕ್ ಪ್ರೋ ಅಂತ ಸಾಫ್ಟ್ವೇರ್ ಇದು ಫೋಲ್ಡರ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ನೀವು ಆರ್ಕ್ ಪ್ರೋ ಅಲ್ಲಿ ಏನೇನು ಮಾಡಿರ್ತೀರ ಎಲ್ಲ ಇಲ್ಲಿ ಕಂಪ್ಯೂಟರಲ್ಲಿ ಸೇವ್ ಆಗಿರುತ್ತೆ. ಈಗ ಗೂಗಲ್ ಕೊಲ್ಯಾಬಲ್ಲಿ ನಾನು ಕೋಡ್ ಮಾಡ್ತಿದ್ದೀನಿ ಅಂದರೆ ಅದು ಎಲ್ಲಿ ಸೇವ್ ಆಗಿರುತ್ತೆ, ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲಿ ಅಂತ ನೋಡಬೇಕು ಅಂದಾಗ ಫೈಲು ಲೊಕೇಟ್ ಇನ್ ಡ್ರೈವ್ ಅಂತ ಕ್ಲಿಕ್ ಮಾಡಿ. ಲೊಕೇಟ್ ಇನ್ ಡ್ರೈವ್ ಅಂತ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಬರಿತಾ ಇದ್ದೀವಲ್ಲ ಕೋಡು, ಅದು ಎಲ್ಲಿರುತ್ತೆ ಅಂತ ನನ್ನ ಗೂಗಲ್ ಡ್ರೈವ್ ಓಪನ್ ಮಾಡಿ ತೋರಿಸ್ಕೊಡುತ್ತೆ. ನನ್ನ ಜಿಮೇಲ್ ಗೂಗಲ್ ಡ್ರೈವ್ನ ಓಪನ್ ಮಾಡಿ ನೋಡಿ ಇಲ್ಲಿದೆ ಅಂತ ತೋರಿಸ್ತಾ ಇದೆ. ಇವಾಗ ನನಗೆ ಇದನ್ನು ಕಂಪ್ಯೂಟರ್ ಒಳಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ನನ್ನ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗುತ್ತೆ. ಆವಾಗ ಕಂಪ್ಯೂಟರಲ್ಲಿ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ನೋಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದೆ, ಡೌನ್ಲೋಡ್ ಆಗಿದೆ. ಈಗ ಮೈ ಕಂಪ್ಯೂಟರ್ ಓಪನ್ ಮಾಡಿದೆ, ದಿಸ್ PC ಅನ್ನೋದನ್ನು ಓಪನ್ ಮಾಡಿದೆ ನೋಡಿ, ಇದನ್ನು ಎಕ್ಸ್ಪ್ಲೋರರ್ ಓಪನ್ ಮಾಡಿ ದಿಸ್ PC ಓಪನ್ ಮಾಡಿದ್ರೆ ಡೌನ್ಲೋಡ್ಸ್ ಅಂತ ಇರುತ್ತೆ. ಡೌನ್ಲೋಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ನೋಡ್ಬೋದು ಪೈಥಾನ್ ಅಂತ ಹೇಳಿ GIS 2026 ಅಂತ ಬಂದಿರೋದು ನೋಡ್ಬೋದು. ಓಕೆನಾ?
ನಾವೇನು ಮಾಡಿದ್ವಿ, ಲೊಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ. ಲೊಕೇಟ್ ಅನ್ನೋದ್ರ ಕ್ಲಿಕ್ ಮಾಡಿದ್ರೆ ನನ್ನ ಪ್ರೋಗ್ರಾಮ್ಗಳು ಎಲ್ಲಿ ಸೇವ್ ಆಗ್ತಿದೆ, ಇದು ಗೂಗಲ್ ಕೊಲ್ಯಾಬ್ನ ಓಪನ್ ಮಾಡಿರೋದ್ರಿಂದ ಗೂಗಲ್ ಡ್ರೈವಲ್ಲಿ ಸೇವ್ ಆಗ್ತಿರುತ್ತೆ. ಓಕೆನಾ? ಸೊ ಹಾಗಾಗಿ ಗೂಗಲ್ ಡ್ರೈವಲ್ಲಿ ಎಲ್ಲಿದೆ ಅಂತ ನೋಡ್ಬೋದು. ಓಪನ್ ಇನ್ ಪ್ಲೇ ಗ್ರೌಂಡ್ ಮೂಡ್ ಅಂತ ಹೇಳಿದ್ರೆ ನನಗೆ ಕ್ಲಿಕ್ ಮಾಡಿದ್ರೆ ಸಾಕು, ಕೋಡ್ಗಳು ರನ್ ಮಾಡಿ ಅಲ್ಲೇ ಔಟ್ಪುಟ್ ಬರೋ ಥರ ಇಲ್ಲಿ ಕೋಡ್ ಬರೆಯೋದು, ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ನೋಡ್ಬೋದು. ಅಂದರೆ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಫೈಲ್ ಕೊಟ್ಟರೆ ನ್ಯೂ ನೋಟ್ಬುಕ್ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಓಕೆ, ಪೈಥಾನ್ GS ಮುಗ್ದೋಯ್ತು, ಬೇರೆ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ನ್ಯೂ ನೋಟ್ಬುಕ್ ಅಂತ ಕೊಡ್ಬೋದು. ಈಗ ಆಲ್ರೆಡಿ ಪೈಥಾನ್ದು ಪ್ರೀವಿಯಸ್ ಬ್ಯಾಚ್ಗೆ ಕ್ಲಾಸ್ ಮಾಡಿದ್ದೀನಿ. 6 to 7:30 ಒಂದು ಕ್ಲಾಸ್, 6 to 7:15 ಒಂದು ಕ್ಲಾಸ್ ಇದೆ. ಹಾಗಾಗಿ ನಾನು 7 o'clock ತೊಗೊಳಕ್ಕಾಗ್ತಿಲ್ಲ, 7:15 ನಿಮ್ಗೆ ತೊಗೊಳ್ತಾ ಇದ್ದೀನಿ. 6 to 7:15 ಕ್ಲಾಸ್ ಮಾಡಿರೋ ಫೈಲ್ನ ಓಪನ್ ಮಾಡಬೇಕು ಅಂದರೆ ನೋಡಿ, ಓಪನ್ ನೋಟ್ಬುಕ್ಕಲ್ಲಿ ಇಲ್ಲಿ ಪೈಥಾನ್ MSCW ಅನ್ನೋದನ್ನು ಓಪನ್ ಮಾಡಿದ್ರೆ ಪೈಥಾನು ಅವರು ಕ್ಲಾಸಸ್ ಮಾಡಿರ್ತೀನಲ್ಲ, ಆ ಕ್ಲಾಸಸ್ದೆಲ್ಲನೂ ಇಲ್ಲಿ ಓಪನ್ ಆಗುತ್ತೆ. ಪೈಥಾನ್ ಕೋಡ್ಗಳು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ಪೈಥಾನ್ ಹೇಗಿರುತ್ತೆ ಅಂತ ನೀವೇ ನೋಡ್ರಿ. ಪ್ರೀವಿಯಸ್ ಅವ್ರ ಕ್ಲಾಸ್ಗೆ ನೋಡಿ, ಅವ್ರಿಗೂ ಹಿಂಗೆ ಶುರು ಮಾಡಿರೋದು. ಇಲ್ಲಿ ಕೆಲವು ಡೆಫಿನೇಷನ್ಸ್ಗಳನ್ನ ಬರೀತಾ ಇದ್ದೀನಿ, ಹಾಗಂದ್ರೆ ಏನು ಅಂತ ಬರೀತಾ ಇದ್ದೀನಿ. ಹಾಗೆ ಕೆಳಗಡೆ ಹೋಗ್ತಾ ಹೋಗ್ತಾ ನೋಡಿ ಕೋಡ್ಗಳು ಅವ್ರಿಗೆ ಬರೆದು ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತಾ ಇದ್ದೀನಿ. ಈ ಥರ ಇದೆಲ್ಲ ಪೈಥಾನ್ ಕೋಡ್ಗಳು, ಇದೆಲ್ಲ ನಿಮಗೂ ಹೇಳ್ಕೊಡ್ತೀನಿ, ಪ್ರತಿಯೊಂದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿ ಬರೆದು ಅದೇನು ಅಂತಲೂ ಹೇಳ್ಕೊಡ್ತೀನಿ, ಇದೆಲ್ಲ ಏನು ಅಂತಲೂ ಹೇಳ್ಕೊಡ್ತೀನಿ. ಸೊ ಇದು ನಾನು ಓಪನ್ ಮಾಡಬೇಕು ಅಂದರೆ ಫೈಲು ಓಪನ್ ನೋಟ್ಬುಕ್ ಅಂತ ಹೇಳಿ ನಾನು ಬೇರೆ ಯಾವ್ದಾರ ನೋಟ್ಬುಕ್ ಇದ್ದರೆ ಅದನ್ನು ಓಪನ್ ಮಾಡ್ಬೋದು. ಅಪ್ಲೋಡ್ ನೋಟ್ಬುಕ್ ಅಂತ ಹೇಳಿದ್ರೆ ನನಗಿದು ಬರ್ದಾಗಿದೆ ಅಲ್ವಾ, ಬರ್ದಾಗಿರೋದನ್ನ ಎಲ್ಲಾದರೂ ಗೂಗಲ್ ಜಿಮೇಲ್ಗೋ ಇಲ್ಲ ಬೇರೆ ಫ್ರೆಂಡ್ಸ್ಗಳ್ಗೆ ಇಲ್ಲ ಡ್ರೈವ್ಗಳ್ಗೆ ಹಾಕಬೇಕು ಅಂದರೆ, ಬೇರೆ ಫ್ರೆಂಡ್ ಡ್ರೈವ್ಗಳ್ಗೆ ಹಾಕಬೇಕು ಅಂದರೆ ಬ್ರೌಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಅಲ್ಲಿಗೆ ಅಪ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಫೋಲ್ಡ್ರಲ್ಲಿ ಎಲ್ಲೋ ಒಂದು ಕಡೆ ಹಾಕಬೇಕು ಅಂದಾಗ ನಾನು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಯಾವ್ದಾರ ಒಂದು ಜಾಗಕ್ಕೆ ನನ್ನ ಗೂಗಲ್ ಡ್ರೈವಿಂದ ನನ್ನ ಕಂಪ್ಯೂಟರಲ್ಲಿ C ಡ್ರೈವ್ಗೋ D ಡ್ರೈವ್ಗೋ ಹಾಕೋಬೇಕು, ಇಲ್ಲ ಫ್ರೆಂಡ್ಗೆ ಜಿಮೇಲಲ್ಲಿ ಶೇರ್ ಮಾಡಬೇಕು ಅಂದರೆ ಅಪ್ಲೋಡ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡ್ತೀರಾ, ಅಪ್ಲೋಡ್ ಅನ್ನೋದನ್ನು ಕ್ಲಿಕ್ ಮಾಡ್ತೀರಾ, ಫೈಲು ಅಪ್ಲೋಡ್ ಅಂತ ಹೇಳಿ. ರೀನೇಮ್ ಕೊಟ್ಟರೆ ಇಲ್ಲಿ ನೇಮ್ ಏನು ಕೊಟ್ಟಿರ್ತೀರ ಅದನ್ನು ಚೇಂಜ್ ಮಾಡಬೇಕು ಅಂದರೆ ರೀನೇಮ್ ಅಂತ ಕೊಡ್ಬೋದು, ಇಲ್ಲ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ರೀನೇಮ್ ಕೊಡ್ಬೋದು. ಅದೇ ರೀತಿ ಫೈಲ್ ಅಂತ ಕೊಟ್ಟರೆ ಮೂವ್ ಅಂತ ಕೊಟ್ಟರೆ, ಈಗ ನನಗೆ ಗೂಗಲ್ ಡ್ರೈವಲ್ಲಿ ಒಂದು ಕಡೆ ಇತ್ತಲ್ವಾ, ಅಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು ಅಂದಾಗ ಮೂವ್ ಅಂತ ಕೊಡ್ಬೋದು. ಬೇರೆ ಕಡೆ ಹಾಕೋಬೇಕು ಅಂದಾಗ ಫೈಲ್ ಅಂತ ಕ್ಲಿಕ್ ಮಾಡಿ ಮೂವ್ ಅಂತ ಕೊಡ್ಬೋದು. C ಡ್ರೈವಿಂದ D ಡ್ರೈವಿಂದ F ಡ್ರೈವ್ಗೆ ಮೂವ್ ಮಾಡ್ತಿರಲ್ಲ, ಅದೇ ರೀತಿ ಗೂಗಲ್ ಡ್ರೈವಲ್ಲಿ ಒಂದು ಫೋಲ್ಡರಿಂದ ಇನ್ನೊಂದು ಫೋಲ್ಡರ್ಗೆ ಬೇರೆ ಕಡೆ ಕಳಿಸ್ಕೊಳ್ಬೋದು. ಮೂವ್ ಟು ಟ್ರ್ಯಾಶ್ ಅಂದರೆ ರೀಸೈಕಲ್ ಬಿನ್ ಥರ. ಕಂಪ್ಯೂಟರಲ್ಲಿ ರೀಸೈಕಲ್ ಬಿನ್ ಇದೆ ಅಲ್ವಾ, ರೀಸೈಕಲ್ ಬಿನ್ ಡಿಲೀಟ್ ಮಾಡಿದಾಗ ರೀಸೈಕಲ್ ಬಿನ್ಗೆ ಹೋಗುತ್ತಲ್ವಾ, ಅದೇ ರೀತಿ ನನ್ನ ಫೈಲ್ ಏನು ಬರೆದಿದ್ದೀನಿ ಸದ್ಯಕ್ಕೆ ಬೇಡ, ಡ್ರೈವಿಂದ ಡಿಲೀಟ್ ಮಾಡಬೇಕು ಅಂದರೆ ಮೂವ್ ಟು ಟ್ರ್ಯಾಶ್ ಅಂತ ಕೊಡ್ಬೋದು. ವೆನ್ ಯು ಕ್ಲಿಕ್ ಆನ್ ಮೂವ್ ಟು ಟ್ರ್ಯಾಶ್, ಆ ಟ್ರ್ಯಾಶಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಯು ಕ್ಯಾನ್ ಆಫ್ಟರ್ 30 days ಕಂಪ್ಯೂಟರಿಂದನೇ ಡಿಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸೇವ್ ಆ್ಯಸ್ ಕಾಪಿ ಅಂತ ಇದೆ. ನನಗೆ ಇದೇ ಕೋಡ್ನ ಇನ್ನೊಂದು ಕಾಪಿಯಲ್ಲಿ ಸೇವ್ ಮಾಡಬೇಕು ಅಂದರೆ ಸೇವ್ ಆ್ಯಸ್ ಕಾಪಿ ಅಂತ ಮಾಡ್ಕೊಳ್ಬೋದು. ಗಿಟ್ಹಬ್ ಅಂತ ಇದೆ, ಅದೇನಂದರೆ ಅದೊಂದು ವೆಬ್ಸೈಟು, ಆ ವೆಬ್ಸೈಟ್ಗೂ ನಾನು ಪ್ರೋಗ್ರಾಮ್ನ ಕಳಿಸ್ಕೋಬೋದು. ಗಿಟ್ಹಬ್ ಅಂದರೆ ಏನಿಲ್ಲ ನೋಡಿ, ಗಿಟ್ಹಬ್ ಅಂತ ಕೊಡ್ತಾ ಇದ್ದೀನಿ. ಗಿಟ್ಹಬ್ ಅಂದರೆ ಇದು ಒಂದು ವೆಬ್ಸೈಟು. ಈ ವೆಬ್ಸೈಟಲ್ಲಿ ಪ್ರತಿಯೊಬ್ಬರು ಅರೌಂಡ್ ದ ವರ್ಲ್ಡು ಯಾರ್ಯಾರಿದ್ದಾರೆ ಎಲ್ಲರೂ ನಾನು ಬರೆದಿರೋ ಕೋಡ್ನ ನೋಡ್ಬೋದು. ಈಗ ನೀವು ಬರೀತಿರೋ ಕೋಡ್ಗಳಿರುತ್ತಲ್ವ ಪೈಥಾನು, ನೀವು ಮಾತ್ರ ನೋಡೋದಲ್ಲ, ಎಲ್ಲರೂ ನೋಡಬೇಕು ಅಂದಾಗ ನೀವು ಈ ಗಿಟಬಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಗೂಗಲ್ ಥರ ಲಾಗಿನ್ ಕೊಟ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಅಪ್ಲೋಡ್ ಮಾಡಿದರೆ ಯಾರು ಬೇಕಾರೋರು ನಿಮ್ಮ ಕೋಡ್ನ ನೋಡ್ಬೋದು, ರೆಫರ್ ಮಾಡ್ಬೋದು, ಓದ್ಬೋದು. ಅವಾಗ ಏನು ಮಾಡ್ತೀರಾ, ಅಪ್ಲೋಡ್ ಟು ಗಿಟಬ್ ಅಂತ ಹೇಳ್ತೀರಾ. ಕಾಪಿ ಟು ಗಿಟಬ್ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ಒಂದು ಕಾಪಿನ ಕೊಡ್ಬೋದು. ಸೇವ್ ಅಂತ ಕೊಟ್ಟರೆ ಸೇವ್ ಮಾಡ್ಕೋತೀರಾ, ಇದನ್ನು ಬರೀತಿರೋದನ್ನ ಅಲ್ಲಲ್ಲೇ ಸೇವ್ ಮಾಡ್ಕೋತೀರಾ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ. ಅದೇ ರೀತಿ ನೋಟ್ಬುಕ್ ಇನ್ಫಾರ್ಮೇಷನ್ ಅಂತ ಕೊಟ್ಟರೆ ಯಾವಾಗ ಕ್ರಿಯೇಟ್ ಆಯಿತೋ, ಎಷ್ಟು GB ಇದೆ, ಯಾರ ಹೆಸ್ರಲ್ಲಿ ಕ್ರಿಯೇಟ್ ಆಗಿದೆ, ಓನರ್ ಯಾರು ಅಂತ ಡೇಟಾ ಎಲ್ಲ ಕೊಡುತ್ತೆ ನಿಮಗೆ. ಅರ್ಥ ಆಯ್ತಾ ಫೈಲ್ ಅನ್ನೋದೇನೇನು ಅಂತ. ನೆಕ್ಸ್ಟು ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಎಡಿಟ್ ನೋಡಿ, ಸೆಲೆಕ್ಟ್ ಸೆಲ್, ಇಲ್ಲಿ ಎಷ್ಟೊಂದು ಸೆಲ್ ಇದೆ ನೋಡಿ, ಇದೊಂದು ಸೆಲ್ಲು, ಇದೊಂದು ಸೆಲ್ಲು, ಇದೊಂದು ಸೆಲ್ಲು, ಇದೊಂದು ಸೆಲ್ಲು, ಎಲ್ಲ ಒಂದೊಂದು ಸೆಲ್ಗಳು. ಯಾವ ಸೆಲ್ಲನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಸೆಲೆಕ್ಟ್ ಸೆಲ್ ಮಾಡ್ಬೋದು.
ಕಟ್ ಸೆಲ್ ಅಂತ ಹೇಳಿದ್ರೆ ಅಲ್ಲಿ ಸೆಲ್ ಇರೋದನ್ನ ತೆಗೆದುಬಿಡುತ್ತೆ. ಒಂದು 5 ಸೆಲ್ ಇದ್ದಾಗ ಒಂದು ಸೆಲ್ನ ಕಟ್ ಮಾಡಿಬಿಟ್ಟು 4 ಸೆಲ್ ಮಾಡ್ಕೋಬೇಕು ಅಂದರೆ ಸೆಲ್ನ ಡಿಲೀಟ್ ಮಾಡ್ಬೋದು. ಅಂದರೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಬಂದ್ಬಿಟ್ಟು ಕಟ್ ಅಂತ ಕೊಟ್ಟರೆ ಇದು ಹೊಂಟೋಗ್ಬಿಡುತ್ತೆ, ಈ ಕೋಡ್ ಹೊಂಟೋಗ್ಬಿಡುತ್ತೆ ಕಟ್ ಕೊಟ್ಟರೆ. ಅದೇ ರೀತಿಯಲ್ಲಿ ಪೇಸ್ಟ್ ಅಂತ ಕಾಪಿ ಮಾಡಿದ್ರೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಕಾಪಿ ಆಗುತ್ತೆ, ಇಲ್ಲಿರೋ ಕಂಟೆಂಟ್ ಇನ್ನೊಂದು ಸೆಲ್ಗೆ ಹೋಗುತ್ತೆ. ಪೇಸ್ಟ್ ಅಂತ ಹೇಳಿದ್ರೆ ಕಾಪಿ ಆದಮೇಲೆ ಅಲ್ಲಿಗೆ ಪೇಸ್ಟ್ ಮಾಡೋದು. ಕಾಪಿ ಪೇಸ್ಟ್ ನಿಮಗೆ ಗೊತ್ತಿರುತ್ತೆ, ಹೇಳ್ಕೊಡೋದು ಬೇಕಾಗಿಲ್ಲ. ಡಿಸೆಲೆಕ್ಟ್ ಅಂದರೆ ನೋಡಿ, ಇದು ಸೆಲೆಕ್ಟ್ ಆಗಿದೆ ಅಲ್ವಾ, ಈ ಸೆಲ್ ಸೆಲೆಕ್ಟ್ ಆಗಿದೆ, ಈ ಸೆಲ್ ಸೆಲೆಕ್ಟ್ ಆಗಿಲ್ಲ. ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ಈ ಸೆಲ್ ಸೆಲೆಕ್ಟ್ ಆಯಿತು, ಈ ಸೆಲ್ ಸೆಲೆಕ್ಟ್ ಆಗಿಲ್ಲ. ಸೊ ಸೆಲೆಕ್ಟ್ ಆಗಿರೋದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇದು ಡಿಲೀಟ್ ಸೆಲ್ ಅಂತ ಹೇಳಿದ್ರೆ ಡಿಲೀಟ್ ಆಗೋಗುತ್ತೆ, ಕಂಪ್ಲೀಟಾಗಿ ಸೆಲ್ಲೇ ಹೊಂಟೋಗ್ಬಿಡುತ್ತೆ. ಫೈಂಡ್ ಆ್ಯಂಡ್ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲೋ ಶಶಿ ಅಂತ ಇದೆ, ಅದನ್ನು ತೆಗೆದುಬಿಟ್ಟು ವಿನಯ್ ಅಂತ ಮಾಡಬೇಕು. ಅವಾಗ ಫೈಂಡ್ ಆ್ಯಂಡ್ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಶಶಿ ಅಂತ ಇದೆ, ಅದನ್ನು ವಿನಯ್ ಅಂತ ಮಾಡು ಅಂತ ಹೇಳ್ಬೋದು. ಅವಾಗ ಶಶಿ ಅಂತ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹೋಗಿ ವಿನಯ್ ಅಂತ ರೀಪ್ಲೇಸ್ ಆಗುತ್ತೆ. ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಶಶಿ ಅಂತ ಒಂದ್ಸಲ ಫೈಂಡ್ ಆಯ್ತಲ್ವಾ, ಅದೇ ರೀತಿ ನೆಕ್ಸ್ಟ್ ಟೈಮ್ ಶಶಿ ಅಂತ ಎಲ್ಲಿದೆ, ನೆಕ್ಸ್ಟ್ ಟೈಮ್ ಶಶಿ ಅಂತ ಎಲ್ಲಿದೆ ಅಂತ ನೋಡ್ಬೋದು. ಪ್ರೀವಿಯಸ್ ಅಂತ ಕೊಟ್ಟರೆ ಇಲ್ಲಿರೋದಕ್ಕಿಂತ ಮುಂದೆ ಇನ್ನು ಮುಂಚೆ ಪ್ರೀವಿಯಸ್ ಸೆಲ್ಗಳಲ್ಲಿ ಶಶಿ ಅಂತ ಎಲ್ಲಿದೆ ಅಂತ ನೋಡ್ಬೋದು. ಸೊ ಇದಿಷ್ಟು ಎಡಿಟ್ ಅನ್ನೋದು. ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಟೇಬಲ್ ಆಫ್ ಕಂಟೆಂಟ್ ಕೊಟ್ಟರೆ ಪಕ್ಕದಲ್ಲಿ ನನಗೆ ಒಂದು ಟೇಬಲ್ ಆಫ್ ಕಂಟೆಂಟ್ ಓಪನ್ ಆಗುತ್ತೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತ ಈ ಥರ ಸೆಕ್ಷನ್ಸ್ ವೈಸ್ ನಾವು ಮಾಡ್ಕೊಳ್ತಾ ಬರ್ಬೋದು. ಅದನ್ನು ವ್ಯೂ ಮಾಡೋಕ್ಕೆ ವ್ಯೂ ಕೋಡ್ ಹಿಸ್ಟ್ರಿ ಅಂತ ಕೊಟ್ಟರೆ ನನಗೆ ಇದುವರೆಗೂ ಏನೆಲ್ಲ ಕೋಡ್ನ ಬರೆದಿದ್ದೀನಿ ಅನ್ನೋದನ್ನು ನೋಡ್ಬೋದು. ಇವತ್ತುವರೆಗೂ ಗೂಗಲ್ ಕೊಲ್ಯಾಬಲ್ಲಿ ಏನೇನು ಕೋಡ್ ಬರೆದಿದ್ದೀನಿ, ಏನೇನ ರನ್ ಅಂತ ಕೊಟ್ಟಿದ್ದೀನಿ ಅನ್ನೋದು ನೋಡ್ಬೋದು. ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡಿದ್ರೆ ನೀವು ಪವರ್ ಪಾಯಿಂಟ್ನ ಮಾಡಿದ್ದೀರಾ, ಕ್ಲಾಸ್ಗಳಲ್ಲಿ ಸೆಮಿನಾರ್ ಮಾಡೋದಕ್ಕೆ PPT ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿರಲ್ಲ, ಆ ಥರ PPTನ ತೋರಿಸೋದಕ್ಕೆ ಸ್ಟಾರ್ಟ್ ಅಂತ ಸ್ಲೈಡ್ ಶೋ ಅಂತ ಮಾಡ್ತೀರಾ. ಅದೇ ರೀತಿ ಕಮೆಂಟ್ ಅಂತ ಕೊಟ್ಟಾಗ ನಾನಿಲ್ಲಿ ಬರೆದಿರೋ ಕೋಡ್ ಏನು ಅಂತ ಹೇಳಿ ಬೇರೆಯವ್ರಿಗೆ ಅರ್ಥ ಆಗೋದಕ್ಕೆ ಅಂತೇಳಿ ಈ ಥರ ಬರಿಬೋದು. ಫಾರ್ ಎಕ್ಸಾಂಪಲ್, ಎಬವ್ ಕೋಡ್ ಈಸ್ ಟು ಫೈಂಡ್ ಅಂದರೆ ಎಬವ್ ಮೇಲ್ ಬರೆದಿರೋ ಕೋಡು ಫೈಂಡ್ A+B, ಮೇಲ್ಗಡೆ ಬರೆದಿರೋ ಕೋಡು A+Bನ ಆ್ಯಡ್ ಮಾಡಿದಾಗ ಏನು ಬರುತ್ತೆ ಅಂತ ಹೇಳೋದಕ್ಕೆ ಅಂತ ಇಲ್ಲಿ ಗ್ರೀನ್ ಕಲರಲ್ಲಿ ಬರೆದೆ. ಈ ಥರ ಬರೆದಾಗ ಗ್ರೀನ್ ಕಲರಲ್ಲಿ ಆಗುತ್ತೆ. ಇದೇನಿದು ಕಮೆಂಟ್ ಅಂತ ಹೇಳ್ತಾರೆ. ಕಮೆಂಟ್ ಅಂದ್ರೇನು? ಇದು ನನ್ನ ಕೋಡು, ಆ್ಯಕ್ಚುಲ್ ಪೈಥಾನ್ ಕೋಡು. ಅದೇನು ಅಂತ ನನಗೆ ಗೊತ್ತು. ಇವಾಗ ಇದೇನು ಅಂತ ನಿಮಗೆ ಗೊತ್ತಿಲ್ಲ, ಏನಕ್ಕೆ ನೀವೆಲ್ಲ ಪೈಥಾನ್ ಕಲ್ತಿಲ್ಲ. ಅವಾಗ ನಾನು ಏನು ಬರಿಬೋದು ಅಂದರೆ ಎಕ್ಸ್ಪ್ಲನೇಷನ್ ಬರಿಬೋದು. ಇದೇನು ಅಂತ ಎಕ್ಸ್ಪ್ಲನೇಷನ್ ಬರಿಬೋದು. ಇಲ್ಲಿ ಬರಿತೀವಲ್ವಾ, ಇದನ್ನು ಪ್ರೋಗ್ರಾಮ್ ಅಂತ ಕನ್ಸಿಡರ್ ಮಾಡಲ್ಲ, ನೋಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಅಂದರೆ ನಾವು ಬರಿಬೇಕಾದ್ರೆ ಬುಕ್ಕಲ್ಲಿ ನೋಟ್ಸ್ ಬರ್ಕೋತೀವಲ್ವಾ, ಅದೇ ರೀತಿಯಲ್ಲಿ ಕೋಡ್ ಬರಿಬೇಕಾದ್ರೆ ಈ ಕೋಡ್ ಅಂದ್ರೆ ಏನು, ಅದೇನಕ್ಕೆ ಯೂಸ್ ಆಗುತ್ತೆ ಅಂತ ಈ ಥರ ಬರಿತಾ ಬರ್ಬೋದು. ಅದನ್ನು ಕಮೆಂಟ್ಸ್ ಅಂತಾರೆ. ಅದೇ ರೀತಿ ಇಲ್ಲಿ ಎಡಿಟ್ ಅಂತ ಅಂದಾಗ, ವ್ಯೂ ಅಂತ ಅಂದಾಗ ಕಮೆಂಟ್ಸ್ಗಳು ಎಲ್ಲೆಲ್ಲಿದೆ ಅಂತ ನೋಡ್ಬೋದು. ಶೋ ಔಟ್ಪುಟ್ಟು, ಐಡ್ ಔಟ್ಪುಟ್ಟು, ಇಲ್ಲಿ ಇದು ಕೋಡ್ ಅಂತೀರ, ಇದನ್ನ ಔಟ್ಪುಟ್ ಅಂತೀವಿ. ಶೋ ಔಟ್ಪುಟ್ ಅಂತ ಕೊಟ್ಟಾಗ ಕೆಳಗಡೆ ಮಾತ್ರ ಶೋ ಆಗುತ್ತೆ, ಶೋ ಕೋಡ್ ಅಂತ ಅಂದಾಗ ಇದು ಮಾತ್ರ ಶೋ ಆಗುತ್ತೆ. ಅರ್ಥ ಆಯ್ತಾ? ಡೌಟ್ ಇದೆಯಾ? ಇಲ್ಲ ತುಂಬ ಫಾಸ್ಟಾಗಿ ಹೇಳ್ಕೊಟ್ಬಿಡ್ತಿದ್ದೀನಾ? ಸರ್, ಕೋಡ್ ರನ್ ಮಾಡಕ್ಕೆ ಗೂಗಲ್ ಕೊಲ್ಯಾಬಲ್ಲಿ ಗೂಗಲ್ ಅಕೌಂಟ್ಗೆ ಲಾಗಿನ್ ಆಗಬೇಕಾ? ಅಂದರೆ ನಿಮ್ದು ಅಕೌಂಟ್ ಇರಬೇಕು, ಜಿಮೇಲ್ ಅನ್ನೋ ಅಕೌಂಟ್ ಇರಬೇಕು. ಆ್ಯಂಡ್ ನೀವು ಈಗ ಗೂಗಲ್ ಕ್ರೋಮ್ ಅಂತ ನಿಮ್ಮ ಕಂಪ್ಯೂಟರಲ್ಲಿ ಓಪನ್ ಮಾಡ್ತೀರಾ ಅಲ್ವಾ, ನಿಮ್ಗೆ ಏನೇ ಡೌಟ್ ಇದ್ದರೆ ಕೇಳಿ. ಆ್ಯಂಡ್ ಆಲ್ಸೋ ನಾನು ತುಂಬ ಫಾಸ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ ಸರ್, ನಮಗೆ ಫಾಲೋ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಅಂದರು ಹೇಳಿಪ್ಪ, ನಿಧಾನಕ್ಕೆ ಹೇಳ್ಕೊಡ್ತೀನಿ. ಅರ್ಜೆಂಟ್ ಏನೂ ಇಲ್ಲ. ನನಗೇನಂದರೆ ನನಗೆಷ್ಟು ಪೈಥಾನ್ ಗೊತ್ತಿದೆ ಅಷ್ಟು ನಿಮಗೆ ಗೊತ್ತಾಗಬೇಕು. ದಟ್ ಇಸ್ ವಾಟ್ ಮೈ ಕನ್ಸರ್ನ್. ಅಂದರೆ ನಾಳೆ ದಿವಸ ಯಾವುದೇ ಕಂಪ್ನಿಗೆ ಹೋದರೂ ಪೈಥಾನ್ ಬಗ್ಗೆ ಏನೇ ಕೇಳಿದ್ರು ನೀವು ಬರೆಯೋ ರೀತಿ ಇರಬೇಕು, ಅದು ನನ್ನ ಕನ್ಸರ್ನ್. ಓಕೆ, ಫಾಸ್ಟಾಗಿ ಹೇಳ್ತಿದ್ದೀನಿ ಅಂದರೆ ಅರ್ಥ ಆಗ್ತಿಲ್ಲ ಅಂದರೆ ಕೇಳ್ಕೊಳ್ಳಿ. ಏನು ಗೊತ್ತಾ, ನಾನೀಗ ಗೂಗಲ್ ಕ್ರೋಮ್ ಇಲ್ಲಿ ನೋಡಿ, ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮ್ ಅಂತ ಟೈಪ್ ಮಾಡ್ತೀನಲ್ವಾ, ಟೈಪ್ ಮಾಡಿದಾಗ ಸಾಫ್ಟ್ವೇರ್ ಬರುತ್ತಲ್ವಾ, ಇದೆಯಾ ಇದು ನಿಮ್ಮ ಕಂಪ್ಯೂಟರ್ ಎಲ್ಲ 3 ಜನರಲ್ಲೋ ಇಲ್ಲ ಲ್ಯಾಬಲ್ಲಿ ಇದೆ ಅಲ್ವಾ? ಎಸ್ ಸರ್. ಈಗ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಮ ಅಕೌಂಟ್ಗಳು ತೋರಿಸುತ್ತಾ, ನಿಮಗೆ ಲಾಗಿನ್ ಮಾಡ್ಕೊಂಡಿದ್ರೆ ಅಕೌಂಟ್ ತೋರಿಸುತ್ತೆ. ಸೊ ಅಕೌಂಟ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ನೀವು ಗೂಗಲ್ ಕೊಲ್ಯಾಬ್ ಅಂತ ಓಪನ್ ಮಾಡ್ಕೋಬೇಕು. ಅದೇ ಆಟೋಮೆಟಿಕಲಿ ನಿಮಗೆ ಲಾಗಿನ್ ಆಗಿರುತ್ತೆ. ಸೊ ಗೂಗಲ್ ಕೊಲ್ಯಾಬ್ ಅಂತ ಹೇಳಿದಾಗ ನಿಮ್ಮ ಫೋಟೋ ಇಲ್ಲಿ ತೋರಿಸುತ್ತೆ, ಆಟೋಮೆಟಿಕಲಿ ಲಾಗಿನ್ ಆಗಿ ನಿಮ್ಮ ಫೋಟೋ ತೋರಿಸುತ್ತೆ. ಸೊ ಗೂಗಲ್ ಕೊಲ್ಯಾಬ್ಗೆ, ಇದು ಗೂಗಲ್ ಕ್ರೋಮ್ಗೆ ನೀವು ಲಾಗಿನ್ ಆಗಿಲ್ಲ ಅಂದರೆ ನೀವು ಗೂಗಲ್ ಕೊಲ್ಯಾಬ್ ಓಪನ್ ಮಾಡಿದಾಗ ಸೈನ್ ಇನ್ ಕೇಳುತ್ತೆ, ಸೈನ್ ಇನ್ ಮಾಡಲೇಬೇಕು. ಸೈನ್ ಇನ್ ಆಗಿಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ ಕಾನ್ಸೆಪ್ಟು?
ಹಾ ಸಿ ಸರ್. ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಬೇಗ ಬೇಗ ಮಾಡ್ತಾ ಇದ್ದೀನಿ, ನಮ್ಗೆ ಅರ್ಥ ಆಗ್ತಿಲ್ಲ ಫಾಲೋ ಮಾಡೋದಕ್ಕೆ ಅಂತ ಅಂದರೂ ಹೇಳಿಪ್ಪ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಟೈಮ್ ನೋಡ್ತಿರ್ತೀನಿ ಇಲ್ಲಿ, ಆಲ್ಮೋಸ್ಟ್ ಕ್ಲಾಸ್ ಮುಗಿತಾ ಬರ್ತಿದೆ, ಇವತ್ತಿಷ್ಟು ಕಾನ್ಸೆಪ್ಟ್ಸ್ ಕವರ್ ಮಾಡಬೇಕು ಅಂತ ಸಮ್ಟೈಮ್ಸ್ ಬೇಗ ಬೇಗ ಹೇಳ್ಬಿಡ್ತೀನಿ ನಾನು. ಫಾಸ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ ಅಂದರೆ ಹೇಳಿ ನಿಧಾನ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನನ್ನ ಪರ್ಪಸ್ ಏನು ಅಂದರೆ ನೀವು ಕಲಿಬೇಕು. ಏನಕ್ಕೆ ನೀವು ದುಡ್ಡು ಪೇ ಮಾಡ್ತಿದ್ದೀರಾ, ಆ ಪೇ ಮಾಡೋದಕ್ಕೆ ನೀವು ಕಲಿಬೇಕು, ಪ್ರತಿಯೊಂದನ್ನು ತಿಳ್ಕೋಬೇಕು. ಏನೋ ದುಡ್ಡು ಕೊಟ್ಬಿಟ್ಟೆ ಸರ್ಟಿಫಿಕೇಟ್ ತೊಗೊಂಡೆ ಅನ್ನೋ ಥರ ಆಗಬಾರ್ದು. ಈವನ್ ನೀವು ದುಡ್ಡು ಕೊಡಲಿಲ್ಲ ಅಂದರೂ ಅಟ್ ದಿ ಎಂಡ್ ಆಫ್ ದ ಡೇ ಕಲ್ತಿರ್ಬೇಕು. ಏನಕ್ಕೆ ಒಂದು ಕಂಪ್ನಿಗೆ ಹೋದ್ರು, ಇಲ್ಲ ಯಾವುದೋ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹೋದ್ರು, IT ಕಂಪ್ನಿಗೆ ಹೋದ್ರು, ನಾಳೆ ಸಹ GIS ಏನೋ ಡೆವಲಪರ್ ಆಗಿ ನೀವು ಸೇರಬೇಕಾಗತ್ತೆ. ಆ ಸೇರ್ಕೊಳ್ಬೇಕಾದ್ರೆ ಇಂಟರ್ವ್ಯೂಗಳನ್ನ ಫೇಸ್ ಮಾಡಬೇಕಾಗತ್ತೆ. ಇಂಟರ್ವ್ಯೂಲ್ಲಿ ಇದನ್ನೆಲ್ಲ ಕೇಳಿದಾಗ ಆನ್ಸರ್ ಮಾಡ್ಬೇಕು ನೀವು. ಆನ್ಸರ್ ಯಾವಾಗ ಮಾಡ್ತೀರಾ ಅಂದರೆ ತಿಳ್ಕೊಂಡಿದ್ರೆ. ಹಾಗಾಗಿ ಫಾಸ್ಟಾಗಿ ಮಾಡ್ತಿದ್ರಿ, ಫಾಸ್ಟಾಗಿ ಹೋಗ್ತಿದೆ ಕ್ಲಾಸು, ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಫಾಲೋ ಅಪ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಲೆಟ್ ಮೀ ನೋ, ಐ ವಿಲ್ ಸ್ಲೋ ಡೌನ್ ಮೈ ಫೇಸ್. ಅಟ್ ದಿ ಎಂಡ್ ಆಫ್ ದ ಡೇ ಐ ವಾಂಟ್ ಯು ಆಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್. ಅರ್ಥ ಆಯ್ತಾ? ಇಲ್ಲಿ ಕೆಲವು ಬಟನ್ಸ್ಗಳ ಬಗ್ಗೆ ಹೇಳ್ತಾ ಇದೆ, ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಪ್ರತಿಯೊಂದು ತಿಳ್ಕೊಂಡಿರಿ. ಯಾವ್ದಾವ್ದು ಗೊತ್ತಾ ಇಂಪಾರ್ಟೆಂಟು? ಇಲ್ಲಿ ಬಟನ್ ಕ್ಲಿಕ್ ಮಾಡ್ತಿರಲ್ಲ, ಇದು ಇಂಪಾರ್ಟೆಂಟು. ಓಕೆನಾ? ಅದು ಬಿಟ್ಟರೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ಇದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನೋ ಒಂದು ಕೋಡ್ ಬರ್ದಿದ್ದೀನಿ. ಏನು ಕೋಡ್ ಬರ್ದಿರ್ತೀನಿ ಅಂದರೆ ಪೈಥಾನ್ದು ಪ್ರಿಂಟ್ ಅಂತ ಬರೆದ್ಬಿಟ್ಟು ಶಶಿ ಅಂತ ಬರ್ದಿರ್ತೀನಿ. ರನ್ ಮಾಡಿದ್ರೆ ಶಶಿ ಅಂತ ಹೇಳಿ ಔಟ್ಪುಟ್ ಬರ್ತಿರುತ್ತಲ್ವಾ. ಈಗಂದ್ರೆ ಏನು ಅಂತ ನೋಟ್ಸ್ ಬರ್ಕೋಬೇಕು, ನೋಟ್ಸ್ ಬರೀಬೇಕು. ಇದು ನೋಡಿ, ಕ್ಲಿಕ್ ಮಾಡಿದ್ರೆ ರನ್ ಆಗಿ ಔಟ್ಪುಟ್ ಬರ್ತಿದಲ್ವಾ, ಇದ್ರ ಬಗ್ಗೆ ನೋಟ್ಸ್ ಬರ್ಕೋಬೇಕು ಅಂದಾಗ ಟೆಕ್ಸ್ಟ್ ಅಂತ ಹಾಕ್ಬಿಟ್ಟು ನೋಡಿ, ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಟ್ಸ್ ಬರ್ಕೋತೀನಿ. ಏನಂತ? ಪೈಥಾನ್ ಇಸ್ ಜನರಲ್ ಪರ್ಪಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್. ಹೈ ಲೆವೆಲ್ ಆದಮೇಲೆ ಲೆಟ್ ಮೀ ಸೇರ್ ಇಂಟರ್ಪ್ರಿಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರದೆ ಅಲ್ವಾ. ನೋಡಿ ಇಲ್ಲೇನು ನನಗೆ ರನ್ ಅಂತ ಆಪ್ಷನ್ ಇಲ್ಲ, ಜಸ್ಟ್ ಎಂಟರ್ ಕೊಡ್ತೀನಿ. ಕಂಟ್ರೋಲ್ ಬಟನ್ನ ಇಟ್ಕೊಂಡು ಎಂಟರ್ ಕೊಡಿ. ಕಂಟ್ರೋಲ್ ಎಂಟರ್ ಕೊಟ್ಟರೆ ಓಕೆನಾ, ಕಂಟ್ರೋಲ್ ಎಂಟರ್ ಕೊಟ್ಟರೆ ನೋಟ್ಸ್ ಥರ ನನಗೆ ಕಾಣುತ್ತೆ ಅದು. ಇದು ನೋಡಿ, ಇದು ಕೋಡು. ರನ್ ಮಾಡಿದ್ರೆ ಔಟ್ಪುಟ್ ಬರ್ತಾ ಇದೆ. ಇದು ನೋಡಿ ನೋಟ್ಸ್ ಥರ, ಅಲ್ಲೇನು ಬರ್ತಿದ್ದೀನಿ ಅದ್ರ ಬಗ್ಗೆ ನೋಟ್ಸ್ ಬರ್ಕೊಳ್ಳೋಕ್ಕೆ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದು. ಈ ಟೆಕ್ಸ್ಟ್ ಅಂದರೆ ಏನು ಅಂತ ಅರ್ಥ ಆಯ್ತಾ? ಈಗ ಏನೋ ಒಂದು ಕೋಡ್ ಬರ್ದಿರ್ತೀವಿ ಇಂಟರ್ನೆಟ್ಟಲ್ಲಿ, ನನಗೆ ಏನೋ ಒಂದು ಕಲ್ತಿರ್ತೀನಿ, ಅದ್ರ ಬಗ್ಗೆ ಪೈಥಾನ್ ಬಗ್ಗೆ ಕೋಡ್ ಬರ್ದಿರ್ತೀನಿ. ಆ ಬರ್ದಿರೋ ಕೋಡು ಏನು, ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತ ಒಂದು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಆ ನೋಟ್ಸ್ ಮಾಡ್ಕೋಬೇಕು ಅಂದಾಗ ಇದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡ್ತಿದ್ದಾಗನೇ ಟೆಕ್ಸ್ಟ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕೋಡ್ದು ಇಲ್ಲೇನು ಬರ್ದಿರ್ತೀನಿ ಅದ್ರದ್ದು ಎಕ್ಸ್ಪ್ಲನೇಷನ್ ಬಗ್ಗೆ ಒಂದು ನೋಟ್ಸ್ ಬರ್ಕೊಬಿಡ್ಬೋದು. ಅರ್ಥ ಆಯ್ತಾ ಟೆಕ್ಸ್ಟ್ ಅಂದ್ರೆ ಏನು ಅಂತ? ಕೋಡ್ ಅಂತ ಅಂದರೆ ಹೊಸ ಸೆಲ್ ಬರ್ತಾ ಇರುತ್ತೆ, ಆ ಸೆಲ್ಲಲ್ಲಿ ನೀವು ಕೋಡ್ ಬರಿಬೋದು. ಕೋಡ್ ಬರೆದ್ಬಿಟ್ಟು ರನ್ ಕೊಟ್ಟರೆ ಔಟ್ಪುಟ್ ಬರುತ್ತೆ. ಇಲ್ಲಿ ನೋಡಿ ಔಟ್ಪುಟ್ ರನ್ ಮಾಡೋಕ್ಕೆ ಔಟ್ಪುಟ್ ಇಲ್ಲ, ಇಲ್ಲಿ ರನ್ ಮಾಡೋಕ್ಕೆ ಔಟ್ಪುಟ್ ಇಲ್ಲ, ಜಸ್ಟ್ ನೋಟ್ಸ್ ಮಾಡೋಕ್ಕಿರೋದು. ನೋಟ್ಸ್ ಎಲ್ಲ ಬರೆದಾದ್ಮೇಲೆ ಕಂಟ್ರೋಲ್ ಎಂಟರ್ ಕೊಡಿ. ಶಿಫ್ಟ್ ಎಂಟರ್ ಇಲ್ಲ, ಶಿಫ್ಟ್ ಎಂಟರ್ ಕೊಡಿ. ಶಿಫ್ಟ್ ಎಂಟರ್ ಕೊಟ್ಟಾಗ ನೆಕ್ಸ್ಟ್ ಸೆಲ್ಗೆ ಹೋಗುತ್ತೆ, ಇದು ರನ್ ಆಗಲ್ಲ, ಜಸ್ಟ್ ನೋಟ್ಸ್ ಥರ ತೋರಿಸುತ್ತೆ. ಇದೆರಡು ಇಂಪಾರ್ಟೆಂಟ್ ನೀವು ಕಲ್ತ್ಕೋಬೇಕಾಗಿರೋದು. ಇದು ಬಿಟ್ಟರೆ ಮೇಲೆ ಕೆಳಗಡೆ ಮಾಡ್ಕೋಬೋದು, ಅಪ್ ಡೌನು. ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ. ಈಗ ಪೈಥಾನ್ ಬಗ್ಗೆ ಏನೋ ಬರ್ತಿದ್ದೀನಿ ಅಲ್ವಾ, ಅದು ಫಸ್ಟ್ ನೋಟ್ಸು ನಂದು. ಮೇಲ್ಗಡೆ ಕ್ಲಿಕ್ ಮಾಡ್ಕೋತೀನಿ, ಸೊ ಮೇಲ್ ಹೋಯ್ತು. ಕೆಳಗಡೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ಕೋಬೋದು. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗೋದು ಫುಲ್ ಸೆಲ್ಲೇ ಹೊಂಟೋಗ್ಬಿಡುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ಮೇಲೆ ಕೆಳಗಡೆ ಎಡಿಟು ಡಿಲೀಟು. ಅರ್ಥ ಆಯ್ತಾ ಇದು ಕಾನ್ಸೆಪ್ಟು? ಈಗ ನನಗೆ ಕಂಪ್ಯೂಟರು ತುಂಬ ಸ್ಲೋ ಇದೆ ಸರ್, ನನಗೆ ಇಲ್ಲಿ ಬರಿತಿರೋ ಕೋಡೆಲ್ಲ ತುಂಬ ಟೈಮ್ ತೊಗೊಳ್ತಿದೆ ರನ್ ಮಾಡೋದಕ್ಕೆ ಅಂದರೆ, ನೀವು ಇಲ್ಲಿ ಕನೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ, ಕನೆಕ್ಟ್ ಟು ಹೋಸ್ಟೆಡ್ ರನ್ ಟೈಮ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಯೂಟರ್ಗೆ ಜಾಸ್ತಿ ರ್ಯಾಮು, ಜಾಸ್ತಿ ಹಾರ್ಡ್ ಡಿಸ್ಕ್ ಇರೋವಂಥದ್ದು ರೀಸೋರ್ಸ್ ಕೊಡುತ್ತೆ. ನೋಡಿ ರ್ಯಾಮ್ ಅನ್ನೋದು ಸಿಕ್ತು ನನಗೆ. ಇವಾಗ ರ್ಯಾಮ್ ಅನ್ನೋದು ನನಗೆ 12 GB ಸಿಕ್ಕಿದೆ, ಹಾರ್ಡ್ ಡಿಸ್ಕ್ ಅನ್ನೋದು 100 GB ಸಿಕ್ಕಿದೆ.
ಅಂದರೆ ನನ್ನ ಕಂಪ್ಯೂಟರಲ್ಲಿ ಬರಿಬೇಕಾದ್ರೆ ಸ್ಲೋ ಆಗಿದ್ದಾಗ ನನಗೆ ರೀಸೋರ್ಸು ರ್ಯಾಮು ಡಿಸ್ಕೆಲ್ಲ ಬೇಕು ಅಂದಾಗ ಇಲ್ಲಿ ಕ್ಲಿಕ್ ಮಾಡಿ ಕನೆಕ್ಟ್ ಅಂತ ಕೊಡ್ಬೋದು. ಕ್ಲಿಕ್ ಮಾಡಿ ಕನೆಕ್ಟ್ ಕೊಟ್ಟಾಗ ನನಗೆ ಒಂದು ರ್ಯಾಮು ಮತ್ತು ಹಾರ್ಡ್ ಡಿಸ್ಕು ಜಾಸ್ತಿ ಆಗುತ್ತೆ ಕಂಪ್ಯೂಟರಲ್ಲಿ. ನನ್ನ ಕಂಪ್ಯೂಟರಲ್ಲಿ 8 GB ರ್ಯಾಮ್ ಇದೆ, ಬಟ್ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕನೆಕ್ಟ್ ಅಂತ ಕೊಟ್ಟಾಗ ನನಗೆ ಎಷ್ಟು GB ರ್ಯಾಮ್ ಸಿಕ್ಕಿದೆ ನೋಡಿ, 12 GB ರ್ಯಾಮ್ ಸಿಗ್ತಿದೆ, ಎಕ್ಸ್ಟ್ರಾ ರ್ಯಾಮ್ ಸಿಕ್ತು. ಕಂಪ್ಯೂಟರ್ ಬೇಗ ಬೇಗ ವರ್ಕ್ ಆಗುತ್ತೆ, ಔಟ್ಪುಟ್ಗಳು ಬೇಗ ಬೇಗ ಬರುತ್ತೆ. ಅರ್ಥ ಆಯ್ತಾ? ಇದೆರಡು ಇಂಪಾರ್ಟೆಂಟು. ರನ್ ಆಲ್ ಅಂತ ಇದೆ, ರನ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮೇಲಿಂದ ಕೆಳಗಡೆ ಗಂಟ ಏನೆಲ್ಲ ಕೋಡ್ ಬರ್ದಿರ್ತೀರ ಅಷ್ಟು ರನ್ ಆಗೋಗುತ್ತೆ. ಇಲ್ಲಾಂದರೆ ಇದನ್ನ ಕ್ಲಿಕ್ ಮಾಡ್ತಾ ಬಂದರೆ ಹೊಸ ಅಲ್ಲಿ ಬರ್ದಿರೋದು ಮಾತ್ರ ಔಟ್ಪುಟ್ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ ಗೂಗಲ್ ಕೊಲ್ಯಾಬ್ ಬಗ್ಗೆ? ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಹೋಗ್ತಾ ಹೋಗ್ತಾ ಒಂದಷ್ಟು ಕ್ಲಾಸಸ್ಗಳು ಆದಮೇಲೆ 1 ತಿಂಗಳು 2 ತಿಂಗಳಾದಮೇಲೆ ಇದು ರಿಮೈನಿಂಗ್ ಇಲ್ಲೆಲ್ಲ ಬಟನ್ಸ್ ಇದೆಲ್ಲ ಅದನ್ನೆಲ್ಲ ಹೇಳ್ತಾ ಬರ್ತೀನಿ. ಈ ಮೂಮೆಂಟ್ ಆಫ್ ಟೈಮಲ್ಲಿ ಹೊಸ್ದಾಗಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕೋಡ್ ಅಂದ್ರೇನು, ಟೆಕ್ಸ್ಟ್ ಅಂದ್ರೇನು, ರನ್ ಮಾಡೋದೇಗೆ, ಕೋಡ್ ಬರೆಯೋದೇಗೆ, ಫೈಲ್ ಮತ್ತು ಎಡಿಟು, ವ್ಯೂ, ಇದಿಷ್ಟು ತಿಳ್ಕೊಂಡಿದ್ರೆ ಸಾಕು ಈ ಮೂಮೆಂಟ್ ಆಫ್ ಟೈಮ್ಗೆ. ಅರ್ಥ ಆಯ್ತಾ? ಸೊ ಇವತ್ತಿಗಿಷ್ಟು ಸಾಕು. ಐ ವಿಲ್ ಸ್ಟಾಪ್ ಇಯರ್ ಬಿಕಾಸ್ ಐ ಹ್ಯಾವ್ ಒನ್ ಮೋರ್ ಕ್ಲಾಸ್ ಅಟ್ 8:30. ಐ ಸ್ಟಾಪ್ ಇಯರ್. ಸೊ ನಾಳೆ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ ಆ್ಯಕ್ಚುಲ್ ಪೈಥಾನ್ ಕೋಡ್ಗಳನ್ನ ಶುರು ಮಾಡ್ತೀನಿ. ಆ್ಯಂಡ್ ಕೆಲವು ಬೇಸಿಕ್ ಥಿಂಗ್ಸ್ಗಳಿದೆ. ಈಗ ಒಂದು ಮನೆ ಕಟ್ಟಬೇಕು ಅಂದರೆ ಫಸ್ಟು ನನಗೆ ಸಿಮೆಂಟ್ ಅಂದ್ರೇನು, ಲೇಬರ್ಸ್ ಅಂದ್ರೇನು, ಸೈಟ್ ಅಂದ್ರೇನು, ಆಮೇಲೆ ದುಡ್ಡು ಅಂದ್ರೇನು, ಸ್ಯಾಂಡ್ ಅಂದ್ರೇನು, ಬ್ರಿಕ್ಸ್ ಅಂದ್ರೇನು, ಇದೆಲ್ಲ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಒಂದು ಮನೆ ಕಟ್ಟೋದಕ್ಕಾಗೋದು. ಅದೇ ರೀತಿ ಒಂದು ಕೋಡ್ ಬರೀತೀರಾ ಅಂದರೆ ಆ ಕೋಡಲ್ಲಿ ಕೆಲವು ಬೇಸಿಕ್ ಡೆಫಿನೇಷನ್ಸ್ಗಳು ಬರುತ್ತೆ. ಕೀವರ್ಡ್, ವೇರಿಯಬಲ್, ಐಡೆಂಟಿಫೈಯರ್, ಆಪರೇಟರ್ಸ್, ಡೇಟಾ ಟೈಪ್, ಈ ಥರ ವರ್ಡ್ಗಳಿದೆ. ಈ ವರ್ಡ್ಗಳು ಇವಾಗ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾಳೆ ಕ್ಲಾಸಲ್ಲಿ ಒಂದೊಂದೇ ಎಕ್ಸ್ಪ್ಲನೇಷನ್ ಮಾಡ್ತಾ ಕೊಡ್ತೀನಿ. ಆಗಂದ್ರೇನು, ಈಗಂದ್ರೇನು ಅಂತ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ಬೇಸಿಕ್ಸ್ನ ಫಸ್ಟ್ ಕಲಿಯೋಣ. ಅದಾದಮೇಲೆ ನಾನು ಕೋಡ್ ಬರಿತಾ ಇದ್ದರೆ ನಾನು ಕೆಲವು ವರ್ಡ್ಸ್ಗಳನ್ನ ಹೇಳ್ತಿದ್ರೆ ಈಸಿಲಿ ಫಾಲೋ ಅಪ್ ಮಾಡ್ತಾ ಬರ್ತೀರಾ. ಸೊ ನಾಳೆಯಿಂದ ಆ್ಯಕ್ಚುಲ್ ಪೈಥಾನ್ದು ಸಿಲೆಬಸ್ ಶುರು ಆಗುತ್ತೆ. ಸಿಲೆಬಸ್ನ ಒಂದ್ಸಲ ವಿನಯ್ ಸರ್ ಶೇರ್ ಮಾಡ್ತಾರೆ. ಇಲ್ಲಾಂದರೆ ನೀವು ಪೈಥಾನ್ ಸಿಲೆಬಸ್ ಅಂತ ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ತುಂಬ PDF ಸಿಗುತ್ತೆ, ತುಂಬ ಸಿಲೆಬಸ್ಗಳು ಸಿಗುತ್ತೆ. ಮೋಸ್ಟ್ ಕಾಮನ್ ಸಿಲೆಬಸ್ನ ನೋಡಿಬಿಟ್ಟು ನಾನು ನಿಮಗೆ ಒಂದು ಸಿಲೆಬಸ್ ಟೈಪಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಅದು ನಿಮಗೆ ಪೈಥಾನ್ GISಗೆ ಹೆಲ್ಪ್ ಆಗುವಂಥ ಸಿಲೆಬಸ್ ಆಗಿರುತ್ತೆ. ಓಕೆ, ಸೊ ನಾಳೆಯಿಂದ ಆ್ಯಕ್ಚುಲ್ ಪ್ರೋಗ್ರಾಮ್ ಶುರು ಆಗುತ್ತೆ. ಇವತ್ತು ಇಷ್ಟು ದಿವಸ ಏನು ಹೇಳ್ಕೊಟ್ಟಿದೆ, ಒಂದು 3 ಕ್ಲಾಸು, ಅದೆಲ್ಲ ಬೇಸಿಕ್. ಇದು ಕಂಪ್ಯೂಟಿಂಗ್ ಅಂದ್ರೇನು, ಪ್ರೋಗ್ರಾಮ್ ಅಂದ್ರೇನು, ಪೈಥಾನ್ ಪ್ರೋಗ್ರಾಮ್ ಅಂದ್ರೆ ಹೇಳ್ತಾರೆ, ಡೆಫಿನೇಷನ್ಸ್ಗಳಾಯಿತು. ನಾಳೆಯಿಂದ ಆ್ಯಕ್ಚುಲ್ ಆಗಲ್ಲಿ ಕೋಡ್ ಬರಿತೀವಿ, ಅರ್ಥ ಮಾಡ್ಕೊಳ್ತಾ ಬರ್ತೀವಿ. ಓಕೆನಾ? ವಾರಕ್ಕೆ ನಿಮಗೆ 4 ಕ್ಲಾಸ್ ಇರುತ್ತೆ. ನಾಳೆ ವೀಕೆಂಡ್ ಆಗಿರೋದ್ರಿಂದ ಬೇಡ, ನೀವೇನು ಮಾಡಿ ಅಂದರೆ ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಳ್ಳಿ. ನಾಳಿದ್ದು ಬೇಡ. ಕಂಪ್ಯೂಟರ್ಗೆ ಪೈಥಾನ್ ಬೇಕು ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ಏನೇನು ಬೇಕು ಮಾಡ್ಕೊಳ್ಳಿ. ವೀಕೆಂಡ್ ಆಗಿರೋದ್ರಿಂದ ಹ್ಯಾವ್ ಅ ಬ್ರೇಕ್. ಸ್ಯಾಟರ್ಡೆ ಸಂಡೇ ಬ್ರೇಕ್ ತೊಗೊಳ್ಳಿ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಕ್ಲಾಸ್ ತೊಗೊಳ್ತೀನಿ. ಫ್ರೈಡೇ ಸ್ಯಾಟರ್ಡೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಹೇಳ್ಕೊಡ್ತೀನಿ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಂಡೇ ಒಂದು ದಿವಸ ಬ್ರೇಕ್ ತೊಗೊಳ್ಳಿ. ಮತ್ತೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಕ್ಲಾಸ್ ಮಾಡ್ತಾ ಬರ್ತೀನಿ. ಸೊ ಅಗೇನ್ ಐ ವಿಲ್ ಮೀಟ್ ಯು ಆಲ್ ಆನ್ ಮಂಡೇ. ಏನಕ್ಕೆ ನಾಳಿದ್ದು ಐ ಪ್ರಾಬಬಲಿ ಟ್ರಾವೆಲಿಂಗಲ್ಲಿ ಇರ್ತೀನಿ. ಪ್ರಾಬಬಲಿ ಲೈಕ್ ಹೊರಗಡೆ ಹೋಗಿರ್ತೀನಿ. ಏನಾದರೂ ಬೇಗ ಮನೆಗೆ ರೀಚ್ ಆದರೆ ನಾನು ನಿಮಗೆ ನಾಳೆ ಕ್ಲಾಸ್ ತೊಗೊಳ್ತೀನಿ. ಇಫ್ ಇನ್ ಕೇಸ್ ಲೇಟ್ ಆಯಿತು, ಹೊರಗಡೆ ಹೋಗಿ ಮನೆಗೆ ವಾಪಸ್ ಬರೋದು ಲೇಟ್ ಆಯಿತು ಅಂದರೆ ಕ್ಲಾಸ್ನ ಸ್ಯಾಟರ್ಡೇ ಸಂಡೇ ಬೇಡ. ಇಫ್ ಇನ್ ಕೇಸ್ ಏನಾರ ಬೇಗ ಹೋಯ್ತು ಅಂದರೆ ಕ್ಲಾಸ್ ತೊಗೋತೀನಿ. 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಮುಂಚೆನೇ ತಗೊಳ್ತೀನ ಇಲ್ವಾ ಅಂತ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫೀಡ್ಬ್ಯಾಕ್ ಕೊಡಿ. ಆ್ಯಂಡ್ ಬೇರೆ ಯಾರೂ ಅಟೆಂಡ್ ಮಾಡ್ತಿಲ್ಲ, ಅವ್ರಿಗೂ ಇನ್ಫಾರ್ಮ್ ಮಾಡಿ ಅಟೆಂಡ್ ಮಾಡೋದಕ್ಕೆ. ಇಂಟ್ರೆಸ್ಟೆಡ್ ಇರೋರಿಗೆ. ತುಂಬ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿಪ್ಪ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಗುಡ್ ನೈಟ್. ಥ್ಯಾಂಕ್ ಯು ಸರ್.